ತುಳು, ಕೊಂಕಣಿ, ಬ್ಯಾರಿ ಈ ಮೂರು ಭಾಷೆಗಳ ಸೊಗಡು ಹೇಗಿದೆ ಅಂತ ಅನ್ನೋದನ್ನ ಪರಿಚಯಿಸಲಿಕ್ಕೆ, ಅದನ್ನ ವಿಸ್ತಾರಗೊಳಿಸಲಿಕ್ಕೆ, 4 ಭಾಷೆಗಳನ್ನ ವಿಸ್ತಾರಗೊಳಿಸಲಿಕ್ಕೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಜೊತೆಯಾಗಿದ್ದಾರೆ ವಿಜಯ್ ಶೆಟ್ಟಿ ಸಾಲೆತೊರೆ ಅವರು, ರೇಮಂಡ್ ಡಿಕೋನಾ ತಾಕೋಡೆ ಅವರು, ರೇಖಾ ವಸಂತ್ ಅವರು, ಹಾಗೆ BA ಮೊಹಮ್ಮದ್ ಅಲಿ ಕಮರಡಿ ಅವರು. ಈ 4 ಜನ ವಿದ್ವಾಂಸರನ್ನ ಬುಕ್ಬ್ರಹ್ಮ ಸಾಹಿತ್ಯೋತ್ಸವ ಸಂಭ್ರಮದ ವತಿಯಿಂದ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ 4 ಭಾಷೆಗಳ ಈ ಗೋಷ್ಠಿಯನ್ನ, ಚರ್ಚೆಯ ಗೋಷ್ಠಿಯನ್ನ ನಡೆಸ್ಕೊಡ್ಬೇಕು ಅಂತ ಅನ್ಕೊಂಡು ನಾನು ಶ್ರೀಯುತ BA ಮೊಹಮ್ಮದ್ ಅಲಿ ಕಮರಡಿ ಅವರನ್ನ ಕೇಳ್ಕೊಳ್ತೇನೆ. ಸರ್, ವೇದಿಕೆ ನಿಮ್ಮ 4 ಜನರಿಗಾಗಿ ಧನ್ಯವಾದಗಳು. ಜೊತೆಗೆ ಈ ಒಂದು ಗೋಷ್ಠಿಯನ್ನ ವಿಶೇಷವಾಗಿ ಪ್ರಾಯೋಜಕತ್ವವನ್ನು ನಿರ್ವಹಿಸಿದಂತಹ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವೇದಿಕೆ ನಿಮಗೆ ಈ ಮುಂದೆ. ಒಂದು ವಿಶೇಷವಾದ ಗೋಷ್ಠಿ ಇವತ್ತು ಈ ವೇದಿಕೆಯಲ್ಲಿ ನಡೆತಾ ಇದೆ. 4 ಭಾಷೆಗಳು, ಪ್ರಾದೇಶಿಕ ಭಾಷೆಗಳು, ತುಳು, ಕೊಂಕಣಿ, ಕೊಡವ ಮತ್ತು ಬ್ಯಾರಿ. ಇದನ್ನ ಜಗತ್ತಿಗೆ ಪರಿಚಯಿಸುವ ಒಂದು ಪ್ರಯತ್ನವಾಗಿ ಈ ಗೋಷ್ಠಿ ನಡೀತಾ ಇದೆ. ಈ ಸಭಾಂಗಣದೊಳಗೆ ಇರುವುದೊಂದು 10-20 ಜನರಾದರು. ಯೂಟ್ಯೂಬ್ ಮೂಲಕ ಅನೇಕರು ಇದನ್ನು ನೋಡುತ್ತಿದ್ದಾರೆ, ಗಮನಿಸುತ್ತಿದ್ದಾರೆ ಎಂಬ ವಿಶ್ವಾಸದೊಂದಿಗೆ ಈ ಗೋಷ್ಠಿಯನ್ನ ನಾವು ಪ್ರಾರಂಭಿಸುತ್ತಿದ್ದೇವೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇದು ಕನ್ನಡ. ಮಾತೆರೆಗ್ಲ ಮೋಟ್ಯದ ಸೊಲ್ಮೆಲ್ ಇದು ತುಳು. ಸರ್ವಾನ್ ಮೊಗಾಚೋ ನಮಸ್ಕಾರ ಇದು ಕೊಂಕಣಿ. ಮಾದನೆಕ್ಲ ಪ್ರೀತೆರೆ ನಲ್ಲಾಮೆ ಇದು ಕೊಡವ. ಎಲ್ಲರಿಗೂ ಬಿರ್ಸತ್ತು ನಮಸ್ಕಾರ ಇದು ಬೇರೆ. ಬಹುಶಃ ಈ ಶಬ್ದಗಳು ನಮ್ಮ ಹೃದಯಗಳನ್ನು ತಟ್ಟಿದಾಗ ಆ ಭಾಷೆಯ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ, ಅಭಿಮಾನ ನಮಗೆ ಮೂಡಿದಾಗ ನಾವು ಈ ಸುಂದರ ಕರ್ನಾಟಕದ ಒಂದು ಭಾಷೆಯಾಗಿ ಪರಸ್ಪರ ಸಹೋದರರಾಗಿ ಬಾಳಲಿಕ್ಕೆ, ಬದುಕಲಿಕ್ಕೆ ಸಾಧ್ಯವಾಗುತ್ತದೆ. ಯಾಕೆಂದರೆ ಕನ್ನಡದ ನೆಲದಲ್ಲಿ, ಕನ್ನಡಿಗರ ನೆರಳಲ್ಲಿ ಹುಟ್ಟಿ ಬೆಳೆದು ಬದುಕುತ್ತಿರುವ ಭಾಷೆಗಳಾದ ತುಳು, ಕೊಂಕಣಿ, ಕೊಡವ ಭಾಷೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು 4 ಜನ ಬಂದಿದ್ದೇವೆ. ತುಳುವಿನ ಬಗ್ಗೆ ಮಾತನಾಡಲು ವಿಜಯ ಶೆಟ್ಟಿ ಸಾಲತ್ತೂರ್ ಅವರು ನಮ್ಮ ಜೊತೆಗಿದ್ದಾರೆ. ಕೊಂಕಣಿಯ ಬಗ್ಗೆ ಮಾತನಾಡಲು ರೇಮಂಡ್ ಡಿಕೋನಾ ತಾಕೋಡೆ ಅವರು ನಮ್ಮ ಜೊತೆಗಿದ್ದಾರೆ. ಕೊಡವದ ಬಗ್ಗೆ ಮಾತನಾಡಲು ಡಾಕ್ಟರ್ ರೇಖಾ ವಸಂತ ಅವರು ನಮ್ಮ ಜೊತೆಗಿದ್ದಾರೆ. ಬ್ಯಾರಿಯ ಬಗ್ಗೆ ನಾನು ಮಾತಾಡ್ತೇನೆ. ನನ್ನ ಹೆಸರು ಮೊಹಮ್ಮದ್ ಅಲಿ. ನಾನು ಈ ವೇದಿಕೆಯಲ್ಲಿ ಕುಳಿತು ಈ ಮೈಕ್ ಅನ್ನು ಕೈಯಲ್ಲಿ ಹಿಡಿಯುವಾಗ ಬಹಳ ಕಾನ್ಫಿಡೆನ್ಸ್ ಆಗಿ ಕೂತಿದ್ದೆ. ಈಗ ಸ್ವಲ್ಪ ನರ್ವಸ್ ಆಗಿದ್ದೇನೆ. ಏಕೆಂದರೆ ಒಬ್ಬ ವಿಶೇಷ ಬ್ಯಾರಿ ಇಲ್ಲಿಗೆ ಬಂದು ಈ ಸಭಾಂಗಣದೊಳಗೆ ಕೂತಿದ್ದಾರೆ. ಅವರನ್ನು ನಾವೆಲ್ಲ ನಮ್ಮ ಪ್ರೀತಿಯ ಬಳುವಾರ್ ಮೊಹಮ್ಮದ್ ಕುಂಜಿ ಅಂತ ಹೇಳ್ತಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಸ್ನೇಹಿತರೆ, ಈ ಬುಕ್ಬ್ರಹ್ಮ ಸಾಹಿತ್ಯ ಉತ್ಸವ ಒಂದು ಅದ್ಭುತ ಪರಿಕಲ್ಪನೆಯೊಂದಿಗೆ ನಡೀತಾ ಇದೆ. ಭಾಷೆ ಮತ್ತು ಸಾಹಿತ್ಯ, ಈ ಎರಡಕ್ಕೆ, ಭಾಷೆಗೂ ಮತ್ತು ಸಾಹಿತ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ. ನಾನೇ ಅದನ್ನು ವಿಶ್ಲೇಷಿಸುವುದಾದರೆ, ಸಾಹಿತ್ಯದಿಂದ ಭಾಷೆ ಗಟ್ಟಿಯಾಗುತ್ತದೆ, ಶಕ್ತಿಯುತವಾಗುತ್ತದೆ. ಭಾಷೆಯಿಂದ ಸಾಹಿತ್ಯ ಸುಂದರವಾಗುತ್ತದೆ. ಸೊ ಈ ಭಾಷೆ ಮತ್ತು ಸಾಹಿತ್ಯದ ಈ ಸಮ್ಮಿಲನದ ಈ ಅಪೂರ್ವ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಚಿಕ್ಕ ಚಿಕ್ಕ ಭಾಷೆಯ, ಪ್ರಾದೇಶಿಕ ಭಾಷೆಯ ಕೊಡವ, ಕೊಂಕಣಿ, ತುಳು, ಬ್ಯಾರಿಗಳಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಬುಕ್ಬ್ರಹ್ಮದವರಿಗೆ ನಾನು ಪ್ರಥಮತಃ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.
ನಾವು ತುಳುವಿನ ಪರಿಚಯದೊಂದಿಗೆ ಇವತ್ತಿನ ಈ ಗೋಷ್ಠಿಯನ್ನು ಸಂವಾದವನ್ನು ಪ್ರಾರಂಭಿಸಲು ಬಯಸುತ್ತಿದ್ದೇನೆ. ತುಳುವಿನ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ವಿಜಯ ಶೆಟ್ಟಿ ಸಾಲೆತ್ತೂರ್ರವರಿದ್ದಾರೆ. ಇವರು ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದರು. ವಿವಿಧ ಪ್ರಕಾರದ 6 ಕೃತಿಗಳು ಇವರದ್ದು ಪ್ರಕಟವಾಗಿದೆ. ಆಕಾಶವಾಣಿಯಲ್ಲೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಅವರು ವಿದ್ವಾಂಸೆಯಾಗಿದ್ದಾರೆ. ವಿಜಯ ಶೆಟ್ಟಿ ಸಾಲೆತ್ತೂರ್ರವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರನ್ನು ನಾನು ಮುಂದಿನ ಮಾತಿಗಾಗಿ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ತುಳು ಭಾಷೆ ಅನ್ನುವಂಥದ್ದು ಬಹಳ ನಾಜೂಕಿನ, ಬಹಳ ಮೃದುವಾದ ಒಂದು ಭಾಷೆ. ಇದಕ್ಕೆ ಇದರದ್ದೇ ಆದಂತಹ ಒಂದು ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಚರಿತ್ರೆ ಇದೆ, ಭೌಗೋಳಿಕ ವ್ಯಾಪ್ತಿ ಇದೆ. ಇದು ಎಲ್ಲಿಂದೆಲ್ಲಿಗೋ ಮುಟ್ಟಬಹುದಾದಂತಹ ತಾಕತ್ತು ಇದ್ದಂತಹ ಭಾಷೆ. ಇಂದು ಸುಮಾರು 2 ಲಕ್ಷದಷ್ಟು ಜನ ತುಳು ಭಾಷೆಯನ್ನು ಮಾತನಾಡುವವರಿದ್ದಾರೆ. 2 ದಶಲಕ್ಷದಷ್ಟು ಜನ ತುಳು ಭಾಷೆಯನ್ನು ಮಾತನಾಡುವವರಿದ್ದಾರೆ. ಅದು ಇನ್ನಷ್ಟು ಹಿಗ್ಗಬಹುದಿತ್ತು. ಆದರೆ ತುಳು ಭಾಷೆಯ ಚರಿತ್ರೆಯನ್ನು ನಾವು ನೋಡ್ತಾ ಹೋದರೆ ಅದು ತುಂಬ ಇಕ್ಕಟ್ಟಿನಲ್ಲಿ ನರಳುತ್ತಾ ಬೆಳೆದು ಬಂದಂತಹ ಭಾಷೆ ಅಂತೇಳಿ ಹೇಳ್ಬೋದು. ತುಳು ಭಾಷೆ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದು ಅಂತೇಳಿ ಎಲ್ಲರೂ ಒಪ್ಪಿಕೊಳ್ತಾರೆ. ಅದು ನಿಜ ಕೂಡ. ಆದರೆ ಇಂದು ಅದು ಅತ್ಯಂತ ಅಲ್ಪಸಂಖ್ಯಾತವಾದ ಭಾಷೆ, ಅತ್ಯಂತ ಹಿಂದುಳಿದ ಭಾಷೆ ಅಂತೇಳಿ ಅನ್ನಿಸಿಕೊಳ್ತಾ ಇದೆ. ಬೇರೆ ದ್ರಾವಿಡ ಭಾಷೆಗಳನ್ನು ಗಮನಿಸಿದರೆ ತುಳುವಿಗೆ ಒಂದು ಲಿಖಿತವಾಗಿ ಇದ್ದಂತಹ ದಾಖಲೆಗಳಿಲ್ಲ, ಅದಕ್ಕೆ ಸ್ವಂತ ಲಿಪಿ ಇಲ್ಲ, ಅಥವಾ ಅದರಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳು ಬರಲಿಲ್ಲ ಅನ್ನುವಂತಹ ಬೇರೆ ಬೇರೆ ತುಲನಾತ್ಮಕ ವ್ಯೂಹಗಳನ್ನು ಹೆಣೆದುಕೊಂಡು ತುಳುವನ್ನು ಇನ್ನಷ್ಟು ಮೂಲೆಗೆ ಇಡುವಂತಹ ಒಂದು ಪ್ರಯತ್ನಗಳು ನಮ್ಮಿಂದಲೇ ನಡೆದಿದೆ ಅಂತೇಳಿ ಹೇಳಲಿಕ್ಕೆ ವಿಷಾದಿಸ್ತೇನೆ. ಏಕೆಂದರೆ ತುಳುವಿನ ಬಗ್ಗೆ ಯಾವುದೇ ಹಿರಿದಾದ ಚರಿತ್ರಾತ್ಮಕವಾದ ದಾಖಲೆಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಈ ಸಿಗದೇ ಇರಲಿಕ್ಕೆ ನಮಗೆ 2 ಕಾರಣಗಳು ಕಾಣಿಸ್ತವೆ. ಒಂದು ಭೌಗೋಳಿಕ ಕಾರಣಗಳು, ಇನ್ನೊಂದು ರಾಜಕೀಯದ ಕಾರಣಗಳು. ಭೌಗೋಳಿಕ ಕಾರಣಗಳು ಏನು ಅಂತೇಳಿ ನಾವು ಗಮನಿಸಿದರೆ, ಇತ್ತ ಪಶ್ಚಿಮ ಘಟ್ಟಗಳಿಂದ ಅತ್ತ ಅರಬ್ಬಿ ಸಮುದ್ರದ ನಡುವಿನ ಒಂದು ಭೂಭಾಗ ತುಳುನಾಡು. ಅದು ಕೇರಳ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತಹ ಒಂದು ತುಳುನಾಡು. ಈ ತುಳುನಾಡಿನಲ್ಲಿ ಸೀಮಿತವಾದ ವ್ಯಾಪ್ತಿಯ ಭೌಗೋಳಿಕ ನೆಲೆಗಟ್ಟಿದೆ. ಇಲ್ಲಿಗೆ ಯಾವುದೇ ಒಬ್ಬ ತುಳುನಾಡಿನ ರಾಜ ಅಂತೇಳಿ ಆಗಿ ಬರಲಿಲ್ಲ. ಕನ್ನಡಿಗರು ಈ ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ರು. ಕನ್ನಡಿಗರು ಆಡಳಿತ ಮಾಡ್ತಾ ಇರುವ ಕಾರಣದಿಂದಾಗಿ ಅಲ್ಲಿ ಬರೆಯುವವರು ಕೂಡ ಕನ್ನಡವನ್ನೇ ಬರೆದರು, ಕನ್ನಡದಲ್ಲೇ ಬರೆದರು. ಕನ್ನಡಿಗ ರಾಜನನ್ನು ಒಲಿಸಿಕೊಳ್ಳಿಕ್ಕೋಸ್ಕರ, ಅವನನ್ನು ಮೆಚ್ಚಿಸಲಿಕ್ಕೋಸ್ಕರ ಅವರ ಒಂದು ಬರಹವನ್ನು ಸೀಮಿತಗೊಳಿಸ್ತಾ ಹೋಗಿ ತುಳುವಿಗೆ ಪ್ರಾಧಾನ್ಯತೆ ಬರಲಿಲ್ಲ. ರಾಜಾಶ್ರಯ ಇಲ್ಲದ ನಮ್ಮ ತುಳು ಭಾಷೆ ಅಲ್ಲಿ ಸೊರಗಿತು. ಅವಕಾಶವೇ ಇಲ್ಲದೆ ನರಳಿತು. ಬರೆಯುವವರೆಲ್ಲ ಕನ್ನಡದವರೇ, ಕನ್ನಡಿಗರೇ ಅನ್ನುವಂತಾಗಿ ತುಳುವಿನಲ್ಲಿ ಬರೆಯುವವರೇ ಇಲ್ಲ. ರಾಜನನ್ನು ಮೆಚ್ಚಿಸಲಿಕ್ಕೋಸ್ಕರ ಕನ್ನಡದಲ್ಲಿ ಬರೆದ್ರೆ ಮಾತ್ರ ಅದು ಒಪ್ಪತಕ್ಕಂತಹ ಭಾಷೆಯಾಗಿ ಬಳಕೆಯಲ್ಲಿರುವುದರಿಂದ ಅದೇ ಉತ್ತಮ ಅಂತೇಳಿ ಬರೆಯುವವರು ಕೂಡ ಅಳವಡಿಸ್ತಾ ಹೋದರು. ಹೀಗಾಗಿ ಒಂದು ವಿಧದಲ್ಲಿ ತುಳು ಭಾಷೆ ಅಲ್ಲಿಯೂ ಸೋತಿತು. ಎರಡನೇದಾಗಿ ಭಾಷಾ ವಿಭಜನೆಯಾಗುವಾಗ ಕರ್ನಾಟಕ, ಕೇರಳ ಈ ಥರ ಭಾಷೆಗಳನ್ನು ಹಿಡಿದುಕೊಂಡು ರಾಜ್ಯಗಳ ಒಂದು ವಿಂಗಡಣೆಯಾಗುವಾಗ ಕೂಡ ತುಳು ಭಾಷೆ ಹಿಂದುಳಿಯಿತು. ತುಳುವಿಗಾಗಿ ಅಲ್ಲಿ ಪ್ರಾಧಾನ್ಯತೆ ಬರಲಿಲ್ಲ. ಕಾಸರಗೋಡಿನಲ್ಲಿರುವ ತುಳುವರನ್ನು ಕೇರಳಕ್ಕೆ ಸೇರಿಸಲಾಯಿತು, ತುಳುವರನ್ನಲ್ಲಿ ತುಂಡರಿಸಲಾಯಿತು. ಇತ್ತ ದಕ್ಷಿಣ ಕನ್ನಡದಿಂದ ಗೋಕರ್ಣದವರೆಗೆ
ತುಳು ಇತ್ತು ಅಂತ ಹೇಳ್ತಿದ್ರು ಕೂಡ ಅದೀಗ ನಶಿಸ್ತಾ ಹೋಗ್ತಾ ಇದೆ. ಉಡುಪಿ ಜಿಲ್ಲೆಯ ಕೆಲವೇ ಭಾಗಗಳವರೆಗೆ ವಿಸ್ತರಿಸಿಕೊಂಡು ಉಳಿದಿದೆ ಅಷ್ಟೇ. ತುಳುವರಿಗೆ ಇನ್ನೊಂದು ಏನಿತ್ತು ಹೇಳಿದರೆ, ತುಳು ಭಾಷೆ ಅನ್ನುವಂಥದ್ದು ಒಂದು ಸುಸಂಸ್ಕೃತ ಭಾಷೆ ಅಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇತ್ತು. ಕನ್ನಡವೇ ಶ್ರೇಷ್ಠ ಅಂತ ಹೇಳಿ ನಾವು ಕೂಡ ಕನ್ನಡದಲ್ಲೇ ಆಡಿ ಓಡಿ ಬೆಳೆದವರು. ಮನೆಯಲ್ಲಿ ಮಾತ್ರ ನಮ್ಮ ಮಾತೃಭಾಷೆಯನ್ನು ನಾವು ಬಳಸಿದ್ದೇವೆ. ಆ ತಪ್ಪನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ನಮಗೆ ಶಾಲೆಯಲ್ಲಿ ಹೋದಾಗ ತುಳು ಮಾತನಾಡಿದರೆ ಅಲ್ಲಿ ಫೈನ್ ಹಾಕ್ತಿದ್ರು, ತುಳು ಮಾತನಾಡಿದರೆ ನಮಗೆ ಪನಿಷ್ಮೆಂಟ್ ಸಿಗ್ತಾ ಇತ್ತು. ಆದ್ದರಿಂದ ತುಳುವನ್ನು ನಾವು ನಮ್ಮಿಂದ ದೂರವಾಗಿ ಇಟ್ಟಿದ್ದೆವು. ನಾವು ನಮ್ಮ ಇತಿಹಾಸವನ್ನು ಗಮನಿಸಿದರೆ ಬಾಸೆಲ್ ಮಿಷನ್ನವರು ತುಳು ಪಠ್ಯಪುಸ್ತಕವನ್ನು ನಮಗೆ ಮಾಡಿದರು, ಆದರೆ ತುಳುವರೇ ಅದನ್ನು ಓದಲಿಲ್ಲ, ಅದು ಬೇಡ ಅಂತ ಬಿಟ್ಟಿದ್ರು. ಈಗ ತುಳು ಭಾಷೆಗೆ ಪಠ್ಯಪುಸ್ತಕ ಇದೆ, ಓದಲಿಕ್ಕೆ ನಾವೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಹೀಗೆ ತುಳು ಚರಿತ್ರೆಯನ್ನು ನಾವು ಗಮನಿಸ್ತಾ ಹೋದರೆ 12ರಿಂದ 16ನೇ ಶತಮಾನದವರೆಗಿನ ಕಾಲಘಟ್ಟದಲ್ಲಿ ಬರೆದಂತಹ ಪುಸ್ತಕಗಳು ಕೆಲವು ಲಭ್ಯವಿದೆ. ಅವುಗಳನ್ನು ತಿಗಳಾರಿ ಲಿಪಿಯಲ್ಲಿ ಬರೆದಿದ್ದಾರೆ. ಅದು ತುಳು ಲಿಪಿ ಅಂತೇಳಿ ಈಗ ಪ್ರಚಲಿತವಾಗಿದೆ. ಆ ಲಿಪಿಯನ್ನು ಕಲಿಸ್ತಾ ಇರುವಂತಹ ಒಂದು ಸುಸಂದರ್ಭದಲ್ಲಿ ಕೂಡ ನಾವಿದ್ದೇವೆ. ಆಗಿನ ಕಾಲದಲ್ಲಿ ಬರೆದಂತಹ ಪುಸ್ತಕಗಳು ಈಗಲೂ ಕೂಡ ಧರ್ಮಸ್ಥಳದಂತಹ ಸಂಗ್ರಹಾಲಯದಲ್ಲಿ ಬಹಳ ಜೋಪಾನವಾಗಿ ಇರಿಸಿದ್ದಾರೆ. ಆದ್ದರಿಂದ ತುಳು ಭಾಷೆಗೆ ಒಂದಿಷ್ಟು ಚರಿತ್ರೆಯಲ್ಲಿ ಜಾಗ ಇದೆ ಅಂತ ನಮಗೆ ಹೆಮ್ಮೆ ಪಡುವಂತಹ ಒಂದು ಕಾಲಘಟ್ಟ ಕೂಡ ಕೂಡಿ ಬಂದಿದೆ. ಹಲವಾರು ಪುಸ್ತಕಗಳು, ಶಾಸನಗಳು, ತಾಮ್ರಲಿಪಿಗಳು ಕೂಡ ತುಳುವಿನಲ್ಲಿ ಲಭ್ಯ ಆಗಿದೆ. ಆ ಬಳಿಕ ತುಳುವಿಗೆ ಬಾಸೆಲ್ ಮಿಷನ್ನವರು ಕನ್ನಡ ಲಿಪಿಯಲ್ಲಿ ಕೆಲವೊಂದು ಪ್ರಾರ್ಥನೆಗಳನ್ನು, ಒಗಟುಗಳನ್ನು, ಹಾಗೆಯೇ ಗಾದೆಗಳನ್ನು, ಬೈಬಲನ್ನು ಅವರು ಕನ್ನಡದಲ್ಲಿ ಮುದ್ರಿಸಿದ್ದು ಮಾತ್ರವೇ ಅಲ್ಲದೆ ಅವರು ತುಳು ಇಂಗ್ಲಿಷ್ ನಿಘಂಟನ್ನು ಕೂಡ ರಚನೆ ಮಾಡಿದರು. ತುಳುವಿಗಾಗಿ ವ್ಯಾಕರಣವನ್ನು ಕೂಡ ಮಾಡಿದರು. ಹೀಗೆ ತುಳು ಚರಿತ್ರೆಯಲ್ಲಿ ತುಂಬ ಬೆಳವಣಿಗೆಯನ್ನು ಕಂಡಿದೆ ಅಂತೇಳಿ ಹೇಳಲಿಕ್ಕೆ ಈ ಎಲ್ಲ ಆಧಾರಗಳು ನಮಗೆ ನೆರವಿಗೆ ಬರ್ತದೆ. ವಿಜಯ ಶೆಟ್ಟಿ ಸಾಲೆತ್ತೂರವರು ಸ್ವಲ್ಪ ಸಂಕ್ಷಿಪ್ತವಾಗಿ ತುಳುವಿನ ಹುಟ್ಟು, ಅದರ ಬೆಳವಣಿಗೆಗಳು, ಅದರ ಈಗಿನ ಸ್ಥಿತಿಗತಿಗಳ ಬಗ್ಗೆ ನಮಗೆ ವಿವರಿಸಿದರು. ಇದಕ್ಕೆ ಕೊಂಕಣಿಯ ಬಗ್ಗೆ ವಿವರವನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ರೇಮಂಡ್ ಡಿ ಖೂನಾ ತಕೋಡೆಯವರಿದ್ದಾರೆ. ಇವರು ಕಳೆದ 20 ವರ್ಷಗಳಿಂದ ಪಿಂಗಾರ ಕನ್ನಡ ಪತ್ರಿಕೆ ಮತ್ತು ಪಿಂಗಾರ.comನ ಸಂಪಾದಕರಾಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಿದ್ದೇನೆ. ಧನ್ಯವಾದ ಮೊಹಮ್ಮದ್ ಅಲಿ ಅವರೇ. ದೇವ್ಬರಿ ಸಾನ್ಜಿವ್ ಅಂತ ಹೇಳುವುದು ಕೊಂಕಣಿಯಲ್ಲಿ ದೇವರು ನಿಮಗೆ ಒಳ್ಳೆ ಸಂಜೆ ಕೊಡಲಿ ಅಂತ. ದೇವರನ್ನು ನೆನೆಯದೆ ಯಾವುದೇ ಶಬ್ದ ಅಥವಾ ಆಶಯಗಳನ್ನು ಹೇಳದ ಒಂದು ಭಾಷೆ ಇದ್ದರೆ ಅದು ಕೊಂಕಣಿ ಭಾಷೆ. ಬರೆಯುವ ಭಾಷೆ ಸಮೇತ ದೇವನಾಗರಿ, ನಾಗರಿ ಅಂದರೆ ಹಿಂದಿಯ ಲಿಪಿಯನ್ನು ದೇವನಾಗರಿ ಅಂತ ಹೇಳುವ ಒಂದು ಭಾಷೆ. ಇನ್ನೊಂದು ವಿಶೇಷತೆ ಏನಂದರೆ ವಸುದೈವ ಕುಟುಂಬಕಂ ಅಂತ ಏನಾದರೂ ನಾವು ಹೇಳುತ್ತಿದ್ದರೆ ಕೊಂಕಣಿಯನ್ನು ಹೇಳಬಹುದು. ಯಾಕೆಂದರೆ ಕ್ರೈಸ್ತರು, ಮುಸ್ಲಿಮರು ಮತ್ತು ಹಿಂದೂಗಳು ಎಲ್ಲರೂ ಕೊಂಕಣಿಯಲ್ಲಿ ಮಾತಾಡ್ತಾರೆ, ಮಾತೃಭಾಷೆಯಾಗಿ ಮಾತಾಡ್ತಾರೆ. ಆದ್ದರಿಂದ ವಸುದೈವ ಕುಟುಂಬಕಂ ಅಂತ ಏನಾದರೂ ನಾವು ಹೇಳುತ್ತಿದ್ದರೆ ಕೊಂಕಣಿಯಲ್ಲಿ ಹೇಳಬಹುದು. 5 ಲಿಪಿಯಲ್ಲಿ ನಾವು ಬರೆಯುತ್ತೇವೆ. ನಾವು ಇಂಗ್ಲೀಷನ್ನು ರೋಮಿ ಅಂತ ಹೇಳ್ತೇವೆ ಮತ್ತು ರೋಮಿ ಅಂತ ಹೇಳಿ ಇಂಗ್ಲೀಷಲ್ಲಿ ಕೊಂಕಣಿ ಬರೆಯುತ್ತೇವೆ. ನಾಗರಿ ಅಂತ ಹೇಳಿ ಹಿಂದಿಯಲ್ಲಿ ದೇವನಾಗರಿಯಲ್ಲಿ ಬರೀತೇವೆ. ಕನ್ನಡದಲ್ಲಿ ಇದ್ದಷ್ಟು ಸಾಹಿತ್ಯ ಬೇರೆ ಯಾವುದೇ ಲಿಪಿಯಲ್ಲಿ ಕೊಂಕಣಿಯಲ್ಲಿಲ್ಲ, ಅಷ್ಟು ಸಾಹಿತ್ಯವನ್ನು ಬರೆದಿದ್ದೇವೆ. ಪರ್ಸಿಯನ್ ಭಾಷೆಯಲ್ಲೂ ನಾವು ಕೊಂಕಣಿಯಲ್ಲೂ ಬರೀತೇವೆ, ಮಲಯಾಳಮಲ್ಲೂ ಕೊಂಕಣಿಯಲ್ಲೂ ಬರೀತೇವೆ. 5 ಲಿಪಿಗಳು ಉಪಯೋಗಿಸುವ ಏಕೈಕ ಭಾಷೆ ನಮ್ಮ ಕೊಂಕಣಿಯಾಗಿದೆ. ಮತ್ತು ರಾಷ್ಟ್ರೀಯ ಸರ್ವೆಯಲ್ಲಿ ಮಲ್ಟಿಲಿಂಗ್ವಲ್ ಅಂತ ಹೇಳುವುದರಲ್ಲಿ 74% ನಾವಿದ್ದೇವೆ. 2011ನೇ ಕಾನೇಶ್ಮಾರಿಯಲ್ಲಿ ಅಷ್ಟು ಪರ್ಸೆಂಟೇಜ್ ಇರುವ ಬೇರೆ ಭಾಷೆ ನಮ್ಮದಿಲ್ಲ. ಒಂದು ರಾಜ್ಯ, ಗೋವಾ ರಾಜ್ಯ ಕೊಂಕಣಿಯಲ್ಲಿ ಆಡಳಿತ ನಡೆಸ್ತಾ ಇದೆ. 1987ರಲ್ಲಿ 71ನೇ ಸಂವಿಧಾನದ ತಿದ್ದುಪಡಿ ತಂದು
ಕೊಂಕಣಿಯನ್ನು ಆ ರಾಜ್ಯದಲ್ಲಿ ಅಧಿಕೃತ ಭಾಷೆಯನ್ನಾಗಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇದೆ. ನನಗೆ ದೂರುವಂಥದ್ದು ಏನಿಲ್ಲ, ಆದ್ದರಿಂದ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೆ, ದೂರುವಂಥದ್ದು ಏನೂ ಇಲ್ಲ. ಕೊಂಕಣಿ ಅಕಾಡೆಮಿ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್, ಕನ್ನಡ, ಕೊಂಕಣಿ, ಕೊಡವ, ತುಳು, ಬ್ಯಾರಿ ಈ ಎಲ್ಲ ಭಾಷೆಗಳಿಗೆ ಅಕಾಡೆಮಿ ಕೊಡುವಾಗ ನಮಗೂ ಒಂದು ಅಕಾಡೆಮಿ ಕೊಟ್ಟಿದ್ದರು. ನಮಗೆ ಹಕ್ಕಿನಿಂದ ಕೊಟ್ಟಿದ್ದರು, ಯಾಕಂದರೆ ಬೇಕಾದಷ್ಟು ಸಾಹಿತ್ಯ ಕೊಂಕಣಿಯಲ್ಲಿ ಇದೆ. ರಾಜ್ಯ ಭಾಷೆಯಾಗಿ ಕೊಂಕಣಿ ಗೋವಾದಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, 8ನೇ ಪರಿಚ್ಛೇದದಲ್ಲಿ ಕೊಂಕಣಿ ಸೇರಿಕೊಂಡಿದೆ. ಅದರಿಂದ ನಾವು ಚಲಾವಣೆಯಲ್ಲಿ ನೋಡುವ ನೋಟುಗಳ ಮೇಲೆ ಕೊಂಕಣಿಯಲ್ಲಿ 100 ರೂಪಾಯಿ, 100 ರೂಪಾಯಿ ಅಂತ ಬರೆದಿದೆ. ನೀವು ಕೊಂಕಣಿಯನ್ನು ಅಲ್ಲಿ ಓದಬಹುದಾಗಿದೆ. ಅಷ್ಟು ಮಾತ್ರ ಅಲ್ಲ, ಕೊಂಕಣಿಗೆ ಒಬ್ಬರು ಬಹಳ ಮಹತ್ವದ ವ್ಯಕ್ತಿ ಇದ್ದಾರೆ. ಅವರು ಶೆಣೈ ಗೋಯಿಂಬಾಬ್ ಅಂತ. ಅವರು ದೊಡ್ಡ ಒಂದು ಚಳುವಳಿ ಮಾಡಿ, ಮರಾಠಿ ಅವರು ಮೂಲ ಆಗಿದ್ದರು, ಆದರೆ ದೊಡ್ಡ ಚಳುವಳಿ ಮಾಡಿ ಕೊಂಕಣಿಯನ್ನು ಬಹಳ ಉತ್ತುಂಗಕ್ಕೆ ಗೋವಾದಲ್ಲಿ ಏರಿಸಿದವರು ಅವರು. ಅಷ್ಟು ಮಾತ್ರ ಅಲ್ಲ, ಗೋವಾದ ಭಾಷೆಯಲ್ಲಿ ಅಲ್ಲಿ ಕೊಂಕಣಿ ಭಾಷೆಯಾಗಿ ಪರಿವರ್ತನೆ ಆಗಬೇಕಾದ್ರೆ ಒಂದು 6 ಜನರ ಚಳುವಳಿಯಲ್ಲಿ ಜೀವ ಸಮೇತ ಹೋಗಿದೆ. ಬಲಿ ಕೊಟ್ಟವರು, ತಮ್ಮ ಜೀವವನ್ನು ಬಲಿ ಕೊಟ್ಟವರು ಇದ್ದಾರೆ. ಮತ್ತು ಸಾಹಿತ್ಯದಲ್ಲಿ ಅಖಿಲ ಭಾರತೀಯ ಕೊಂಕಣಿ ಸಾಹಿತ್ಯ ಪರಿಷತ್ ಅಂತ ಇದೆ. ಅದು ಕೊಂಕಣಿ ಭಾಷಾ ಮಂಡಲ್ ಕರ್ನಾಟಕ, ಕೊಂಕಣಿ ಭಾಷಾ ಮಂಡಲ್ ಮಹಾರಾಷ್ಟ್ರ, ಕೊಂಕಣಿ ಭಾಷಾ ಮಂಡಲ್ ಗೋವಾ ಮತ್ತು ಬೇರೆ ಕೊಂಕಣಿ ಭಾಷಾ ಅಂತ ಹೇಳಿ ಬೇರೆ ಹೆಸರು ಚೇಂಜ್ ಮಾಡಿದ ಭಾಷಾ ಮಂಡಳಗಳು 5 ಇವೆ. ಅದರ ಒಕ್ಕೂಟ ಅಖಿಲ ಭಾರತೀಯ ಕೊಂಕಣಿ ಸಾಹಿತ್ಯ ಒಕ್ಕೂಟ ಆಗಿದೆ, ಪರಿಷತ್ ಆಗಿದೆ. ಪ್ರತಿ ವರ್ಷ ಅದರ ಸಮ್ಮೇಳನ ನಡೀತಾ ಇದೆ. ಅದರಿಂದ ಎಲ್ಲ ಲಿಪಿಗಳ, ಎಲ್ಲ ಬೋಲಿಗಳ, ಅಂದರೆ ಬೇರೆ ಬೇರೆ ಬೋಲಿಗಳಲ್ಲಿ ಮಾತಾಡ್ತಾರೆ, ಎಲ್ಲ ಬೋಲಿಗಳ ಸಮ್ಮೇಳನಗಳು ನಡೀತಾ ಇವೆ. ಅದರಿಂದ ಭಾಷೆ ಜೀವಂತ ಇಡುವಲ್ಲಿ ಕೊಂಕಣಿಯಲ್ಲಿ ನಡೆದ ಚಳುವಳಿಗಳು, ಕೊಂಕಣಿಯಲ್ಲಿ ನಡೆದ ಎಲ್ಲ ಕೆಲಸಗಳು ಅನನ್ಯವಾದವು. ಮತ್ತು ಕೊಂಕಣಿಯ ನನಗಿಂತ ಹಿಂದಿನ, ನಾನು ಹೊಸಬ, ಆದರೆ ನನಗಿಂತ ಹಿಂದಿನ ಹಿರಿಯರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಮೌಜೋ ಅವರ, ದಾಮೋದರ ಮೌಜೋ ಅವರ ಹೆಸರು ಈಗ ಇದರ ಹಿಂದಿನ ಗೋಷ್ಠಿಯಲ್ಲಿ ಹೇಳಿದರು, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವರು ಕೊಂಕಣಿಯಲ್ಲಿ ಬರೆದ ಸಾಹಿತ್ಯಕ್ಕೆ ಸಿಕ್ಕಿದ ಆ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಆದ್ದರಿಂದ ಕೊಂಕಣಿ ಎನ್ನುವುದು ಒಂದು ಬಹಳ ದೇವರು ಮೆಚ್ಚುವಂಥ ಭಾಷೆ. ದೇವ್ ಬರೋ ದೀಸ್ತೀವ್ ಅಂತ ಹೇಳ್ತೇವೆ ನಾವು. ದೇವರು ನಿಮಗೆ ಒಳ್ಳೆಯ ದಿನ ಕೊಡಲಿ, ಧನ್ಯವಾದ ಹೇಳುವುದಕ್ಕೆ ದೇವು ಬರೇಂಕರು ಅಂತ, ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತೇವೆ. ಇಂತಹ ರಿಚ್ ಮತ್ತು ಬಹಳ ಸಮೃದ್ಧವಾದ ಭಾಷೆ ಉಳಿಸಿ ಬೆಳೆಸಿ ಮಾಡಲು ಎಲ್ಲ ಪ್ರಯತ್ನಗಳು ನಡೀತಾ ಇವೆ. ಕೊಂಕಣಿ ಭಾಷಾ ಮಂಡಳ ಕರ್ನಾಟಕ 50 ವರ್ಷ ಆಗಿದೆ. ಅಂಥ ಭಾಷಾ ಮಂಡಳಗಳು ತುಂಬ ಕೆಲಸ ಮಾಡ್ತವೆ. ಪುಸ್ತಕ ಪ್ರಕಟಣೆಯ ಕೆಲಸ ಗೋವಾದಲ್ಲಿ ತುಂಬ ಆಗ್ತದೆ. ಮತ್ತು ಪ್ರತಿ ಸಾರಿ ಚುಟುಕುಗಳ ಒಂದು ಸಂಸ್ಥೆಯೂ ಇದೆ, ಅಖಿಲ ಭಾರತಿ ಚಾರುಳಿ ಸಾಹಿತ್ಯ ಪರಿಷತ್ ಇದೆ. ಚುಟುಕುಗಳಿಗೋಸ್ಕರನೇ ಇಡೀ ಇದೆ. 3ನೇ ಚುಟುಕು ಸಾಹಿತ್ಯ ಸಮ್ಮೇಳನವು ಗೋವಾದಲ್ಲಿ 22 ಸೆಪ್ಟೆಂಬರ್ ನಡೆಯಲಿದೆ. ಇಂತಹ ವಿವಿಧ ಪ್ರಕಾರಗಳು, ನಾಟಕಗಳು, ಥಿಯೇಟರ್ ಅಂತ ಒಂದು ಒಳ್ಳೆಯ ಪ್ರಕಾರ ಕೇವಲ ಕೊಂಕಣಿಯಲ್ಲಿ ಮಾತ್ರ ಇದೆ, ಅದು ಗೋವಾದಲ್ಲಿದೆ. ಅದು ಇಲ್ಲಿ ಬಯಲಾಟ ನಡೆದ ಹಾಗೆ ಕಥೆಯ ಮೇಲೆ ಆ್ಯಕ್ಟಿಂಗ್ ಮಾಡಿ ಇಡೀ ಒಂದು ಹೆಣೆಯುವಂಥ ಒಂದು ಆಗಿದೆ. ಮತ್ತು ಎಲ್ಲ ದೇವರ ನಾಮಗಳಲ್ಲಿ ಕೊಂಕಣಿಯಲ್ಲಿ ನಾಟಕ, ಕಥೆಯ ಬೇರೆ ಬೇರೆ ಪ್ರಕಾರಗಳು ನಡೀತವೆ. ತುಂಬ ಸಾಹಿತ್ಯವೂ ಆಗ್ತದೆ ಅಂತ ಹೇಳ್ತಾ, ಕೊಂಕಣಿಯೊಂದು ನಿಜವಾಗಿ ಎಲ್ಲರೂ ಮಾತಾಡಿ, ಪ್ರತಿಯೊಬ್ಬರು ಮಾತಾಡಿ ಬೆಳೆಸುವಂಥ ಒಂದು ಭಾಷೆ. ಮತ್ತು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗೋವಾ, ಮುಂಬೈ ಮತ್ತು ಗುಜರಾತ್, ಹಾಗೆಯೇ ತೆಲುಗಿನ ಏರಿಯಾಗಳಲ್ಲೂ ಕೊಂಕಣಿ ಮಾತಾಡುವ ಮಾತೃಭಾಷೆಯಾಗುವ ಜನರು ಇದ್ದಾರೆ, ಈಗಾಗಲೇ ಇದ್ದಾರೆ. ಅವರು ಕೊಂಕಣಿಯನ್ನು ಉಳಿಸಿಕೊಳ್ತಾರೆ, ಮನೆಯಲ್ಲಿ ಕೊಂಕಣಿಯನ್ನು ಮಾತಾಡ್ತಾರೆ. ಕನ್ನಡ ನಮ್ಮ ಸೋದರ ಭಾಷೆಯಾಗಿದೆ. ಸೋದರ ಭಾಷೆಯಲ್ಲಿ ನಾವು ಬೇಕಾದಷ್ಟು ಸಾಹಿತ್ಯ ಬೆಳೆಸಲಿಕ್ಕೆ ಕನ್ನಡದ ಈ ನೆಲದಲ್ಲಿ ಬಹಳ ಸಹಾಯವಾಗ್ತಾ ಇದೆ ಅಂತ ಹೇಳ್ತಾ, ಎಲ್ಲರಿಗೆ ಈ ಬುಕ್ ಬ್ರಹ್ಮದವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ನನ್ನ ಪರವಾಗಿ, ಕೊಂಕಣಿಯ ಪರವಾಗಿ ಇಂತಹ ಪ್ರಯತ್ನಗಳು
ಯಾವಾಗಲೂ ಇರಲಿ, ನಾವು ನಿಮ್ಮ ಜೊತೆಗಿರ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ರೇಮಂಡ್ ಡಿಕೋನಾಥ ಕೋಟೆಯವರೇ. ನಾವು ಬ್ಯಾರಿ ಕೊಡವ ತುಳುಗೆ ಹೋಲಿಸಿದರೆ ಬಹುಶಃ ಕೊಂಕಣಿ ಬಹಳಷ್ಟು ಬೆಳೆದಿರುವಂತಹ ಭಾಷೆ. ಅದಕ್ಕೆ ಲಿಪಿ ಇದೆ, ಬೇರೆ ಬೇರೆ ಲಿಪಿಯಲ್ಲಿ ಬರೀತಾರೆ, ಒಂದು ರಾಜ್ಯದ ಭಾಷೆಯಾಗಿದೆ. ಕರ್ನಾಟಕದಲ್ಲಿ ಅವರೊಂದು ಪ್ರಾದೇಶಿಕ ಭಾಷೆಯಾಗಿದ್ದರೂ ಸಹ ಇವತ್ತು 8ನೇ ಪರಿಚ್ಛೇದದಲ್ಲೂ ಅವರಿರುವುದರಿಂದ ರಾಷ್ಟ್ರ ಮಟ್ಟದಲ್ಲಿ ಅವರು ಗುರುತಿಸಿದಂತಹ ಒಂದು ಭಾಷೆ ಕೊಂಕಣಿ ಆಗ್ತದೆ. ಆದರೆ ನಾವು ತುಳು ಮತ್ತು ಕೊಡವ ಬ್ಯಾರಿ ಏನಿದ್ದೇವೆ ಬಹಳ ಕೆಳಗಿದ್ದೇವೆ. ನಾವಿನ್ನು ಏರ್ತೇವೋ ಅಲ್ಲ ಈ ಬದಲಾವಣೆಯ ಗಾಳಿಗೆ ಬೀಳ್ತೇವೋ ಎನ್ನುವ ಭಯದೊಂದಿಗೆ ನಾವು ಬದುಕ್ತಾ ಇದ್ದೇವೆ. ಇದೀಗ ಕೊಡವ ಭಾಷೆಯನ್ನು ನಮಗೆ ಪರಿಚಯಿಸಲಿಕ್ಕಾಗಿ ನಮ್ಮ ಜೊತೆಗೆ ಡಾಕ್ಟರ್ ರೇಖಾ ವಸಂತರವರಿದ್ದಾರೆ. ಕೊಡವ ಸಾಹಿತ್ಯ ಸಂಶೋಧನಾ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ತೊಡಗಿದವರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಯುವರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಡಾಕ್ಟರ್ ರೇಖಾ ವಸಂತ. ಎಲ್ರಿಗೂ ನಮಸ್ಕಾರ. ಕೊಡವ ಭಾಷೆ ಎಂದಾಗ ನಮಗೆ ನೆನಪಾಗೋದು ಕರ್ನಾಟಕದ ಬಹಳ ಪುಟ್ಟ ಜಿಲ್ಲೆ ಕೊಡಗು. ಕೊಡಗು ಅಂದಾಗ ಅದರೊಳಗಡೆ ಅದು ಪ್ರಕೃತಿ ಸೌಂದರ್ಯದ ನೆಲೆಬೀಡು, ಅದು ಕರ್ನಾಟಕದ ಕಾಶ್ಮೀರ, ಭಾರತದ ಸ್ಕಾಟ್ಲ್ಯಾಂಡ್, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಕೊಡಗನ್ನು ವರ್ಣಿಸಿದ್ದಾರೆ, ಹಾಗೆ ವಿವರಿಸಿದ್ದಾರೆ ಕೂಡ. ಅದ್ರ ಜೊತೆಯಲ್ಲೇ ಕೊಡಗು ಸೈನಿಕರ ನಾಡು ಅನ್ನುವಂಥ ಒಂದು ಹೆಸರು ಮಾತ್ರ ಅಲ್ಲ, ಅದರ ಛಾಯೆ ಕೂಡ ಈ ದೇಶದಲ್ಲಿದೆ. ಸೊ ಇಂಥ ನಾಡಿನ ನಡುವೆ ಇರುವ ಪ್ರಾದೇಶಿಕ ಭಾಷೆ ಕೊಡವ. ಅಂದರೆ ಕೊಡವ ಅಂದಾಗ ಅದು ಬರೀ ಭಾಷೆ ಮಾತ್ರ ಅಲ್ಲ, ಆ ಒಂದು ಪದಕ್ಕೆ ಬಹು ಆಯಾಮಗಳಿದೆ. ಕೊಡವ ಅನ್ನೋದು ಅದು ನಾಡು ಕೂಡ, ಕೊಡವ ನಾಡು ಅಂತೀವಿ ಕೊಡಗನ್ನು. ಅನಂತರ ಅಲ್ಲಿಯ ಪ್ರಮುಖ ಭಾಷೆ ಕೊಡವ ಭಾಷೆ. ಅದರ ಜೊತೆಗೆ ಅಲ್ಲಿಯ ಬಹಳ ಪ್ರಮುಖ ಸಮುದಾಯ ಕೂಡ ಕೊಡವ ಸಮುದಾಯ. ಹೀಗೆ ಬಹು ಆಯಾಮಗಳಲ್ಲಿ ಕೊಡವ ಅನ್ನುವ ಪದ ಗುರುತಿಸಿಕೊಳ್ತಾ ಅದು ಇಡೀ ಕೊಡಗಿನಾದ್ಯಂತ ಬಹು ಭಾಷಿಕ ನೆಲೆಯ ಒಂದು ಭಾಗದಲ್ಲಿ, ಒಂದು ಸಂಸ್ಕೃತಿಯ ನೆಲೆಯಲ್ಲಿ, ಭಾಷೆಯ ನೆಲೆಯಲ್ಲಿ ಅಲ್ಲಿರುವ ಬೇರೆ ಬೇರೆ ಭಾಷೆಗಳವರ ಮೇಲೂ ಕೂಡ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಿರುವಂಥ ಒಂದು ಸಂಸ್ಕೃತಿ ಕಾವೇರಿಯ ನೆಲೆಯಲ್ಲಿ. ಹೀಗೆ ಈ ಕೊಡವ ಭಾಷೆ ಮತ್ತು ಸಂಸ್ಕೃತಿ, ಯಾಕೆಂದರೆ ನಾಡು ಮತ್ತು ನುಡಿ ಮತ್ತು ಅಲ್ಲಿಯ ಜನ, ಈ ಮೂರು ಕೂಡ ಒಂದು ರೀತಿಯಲ್ಲಿ ಬಹಳ ಅಂತರ್ಸಂಬಂಧ ಇರುವ ಪದಗಳು ಮತ್ತು ಸಂಗತಿಗಳು ಅಂತ ಅಂದ್ಕೋತೀನಿ ನಾನು. ಯಾಕೆಂದರೆ ಕೊಡಗಿನ ಕುರಿತಾದ ವಿವರಗಳು പക്ഷേ ಎಲ್ಲಿಂದ ಇವೆ ನಮಗೆ ಅಂದರೆ ಬಹಳ ಪ್ರಾಚೀನತೆ ಕೊಡಗಿಗಿದೆ. ಒಂದು ಕಾವೇರಿ ಪುರಾಣ, ಕ್ರಿಸ್ತಶಕ 1-2ನೇ ಶತಮಾನದ್ದು ಅನ್ನುವ ಕಾವೇರಿ ಪುರಾಣದಲ್ಲಿ ಪೌರಾಣಿಕ ನೆಲೆಯಲ್ಲಿ ಕೊಡಗು, ಕಾವೇರಿ, ಕೊಡಗಿನ ಜನತೆ ದಾಖಲಾಗಿದೆ. ಹಾಗೆ ನಾವು ಚಾರಿತ್ರಿಕವಾಗಿ ಬಂದರೆ ಅಲ್ಲಿ ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ ಕೊಡಗಿನ ಕೊಡವರ, ಈ ನಾಡಿನ ಉಲ್ಲೇಖ ಇದೆ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಕೊಡವ ಭಾಷೆ ಮತ್ತು ಸಂಸ್ಕೃತಿಗೆ ಅತ್ಯಂತ ಪ್ರಾಚೀನತೆ ಇದೆ. ಸುಮಾರು 2000ಕ್ಕಿಂತ ಹೆಚ್ಚು ವರ್ಷಗಳ ದೀರ್ಘ ಇತಿಹಾಸ ಕೊಡವ ಭಾಷೆಗಿದೆ ಮತ್ತು ಕೊಡಗಿಗಿದೆ. ಆದರೆ ಈ 2000 ವರ್ಷಗಳ ನಡುವೆ ಕೊಡಗಿನಲ್ಲಿ ಏನೇನು ಬದಲಾವಣೆಗಳಾಯಿತು ಅಥವಾ ಅಲ್ಲಿಯ ಒಂದು ಚರಿತ್ರೆಯ ನಿರಂತರತೆ ಹೇಗಾಯಿತು ಅನ್ನೋದು ಬಹುಶಃ ನಮಗೆ ಅತ್ಯಂತ ಹೆಚ್ಚು ದಾಖಲೆಯಲ್ಲಿ ಸಿಗೋದಿಲ್ಲ. ನಾವು ದಾಖಲೆಯ ಭಾಗಕ್ಕೆ ಬಂದಾಗ ನಮಗೆ ನೇರವಾಗಿ ಸಿಗೋದು 19ನೇ ಶತಮಾನದ ಭಾಗದಲ್ಲಿ. ಯಾಕೆಂದರೆ 12ನೇ ಶತಮಾನದಲ್ಲಿ ಹುಣಸೂರಿನ ಶಾಸನದಲ್ಲಿ ಎಲ್ಲ ನಾಡ ಕೊಡವರು ಕೂಡಿ ಅಂತ ಒಂದು ಪದ ಬರುತ್ತೆ. ಅಂದರೆ ಅಲ್ಲಿ ಅವರೆಲ್ಲ ಸೇರಿ ಯುದ್ಧಕ್ಕೆ ಹೋದ ಸಂದರ್ಭ ಅಂತ. ಯಾಕೆಂದರೆ ಕೊಡಗು ಅಂದಾಗ ಅದು ಏನು ಮಾರ್ಷಲ್ ಕಮ್ಯುನಿಟಿ ಇರುವ ವಾರಿಯರ್ಸ್ ಪ್ಲೇಸ್ ಅನ್ನುವಂಥ ಒಂದು ವಿಶೇಷತೆಯನ್ನು ಕೂಡ ಅದು ಪಡ್ಕೊಂಡಿದೆ. ಇದು ಆ ನೆಲದ ವಿಶೇಷ. ಯಾಕೆಂದರೆ ಅದನ್ನೇ ಹೇಳಿದೆ ನಾನು, ನಾಡು ಮತ್ತು ನುಡಿ ಮತ್ತು ಅಲ್ಲಿಯ ಜನತೆಗೆ ಯಾಕೆ ಸಂಬಂಧ ಇದೆ ಅಂತಂದಾಗ ಅಲ್ಲಿಯ ಜನಜೀವನಕ್ಕೆ ಬೇಕಾದ ಸಂಗತಿಗಳು ಅಲ್ಲಿ ಮುಖ್ಯ ಆಗ್ತವೆ. ಸೊ ಹೀಗೆ ಬಂದ ಕೊಡಗಿನ ಬೇರೆ ಬೇರೆ ಕಾಲದ ಚರಿತ್ರೆಯ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. 5 ನಿಮಿಷದ ಒಳಗಡೆ ಅದರ ಮುಖ್ಯ ಸಂಗತಿಗಳನ್ನು ಮಾತ್ರ ಹೇಳ್ತೀನಿ. ಸರಿ, ಇಲ್ಲಿಯ ಕೊಡವ ಭಾಷೆ ಮುಖ್ಯವಾಹಿನಿಗೆ ಯಾವಾಗ ಬಂತು? ಯಾಕೆ ನಾವಿಲ್ಲಿ ಮಾತಾಡ್ತಾ ಇರೋದು ಭಾಷೆಯ ಬಗ್ಗೆ. ಮುಖ್ಯವಾಹಿನಿಗೆ ಬರುವಾಗ 1887ಕ್ಕೆ ಕೊಡವ ಭಾಷೆಯನ್ನು ಒಂದು ಲಿಪಿಯನ್ನು, ಹೊಸ ಲಿಪಿಯನ್ನು ಹಾಕಿ
ಅದನ್ನು ಆ ಹೊಸ ಲಿಪಿಯಲ್ಲಿ ಬರೆಯೋ ಪ್ರಯತ್ನವನ್ನು ಡಾಕ್ಟರ್ ಕೊರವಂಡ ಅಪ್ಪಯ್ಯ ಅವರು ಮಾಡ್ತಾರೆ. ಏಕೆಂದರೆ ಡಾಕ್ಟರ್ ಕೊರವಂಡ ಅಪ್ಪಯ್ಯ ಅವರು ಮೈಸೂರು ಅರಮನೆಯಲ್ಲಿ ಅರಮನೆ ವೈದ್ಯರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಅಲ್ಲಿಯ ಒಂದು ಕೊಡವ ಸಂಸ್ಕೃತಿಯ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ಅದರ ಜೊತೆಗೆ ಜಲರತ್ನಾಕರ, ಪಶುಸಂಗೋಪನೆ ಬಗ್ಗೆ ಹೀಗೆಲ್ಲ ಪುಸ್ತಕಗಳನ್ನು ಬರೀತಾರೆ. ಆದರೆ ಒಂದು ಪುಸ್ತಕ ಮಾತ್ರ, ಕೊಡವರ ಕುಲಾಚಾರಾದಿ ತತ್ವಜೀವಿನಿ ಅನ್ನುವ ಪುಸ್ತಕ ಒಂದು, ಅದನ್ನು ಕನ್ನಡದಲ್ಲಿ ಬರೀತಾರೆ. ಏಕೆಂದರೆ ಕೊಡವ ಭಾಷೆ ಲಿಪಿಗಿಳಿದದ್ದು ಕನ್ನಡದ ಮೂಲಕ. ತುಳುವಿನ ಬಗ್ಗೆ ಮಾತಾಡ್ತಾ ಮೇಡಮ್ ಹೇಳಿದರು. ಆದರೆ ತುಳುವಿನಲ್ಲಿ ಮಂದಾರ ರಾಮಾಯಣದಂಥ ಬಹಳಷ್ಟು ಕೃತಿಗಳು ತುಂಬ ಹಿಂದೆ ರಚನೆ ಆಗಿದೆ. ಆದರೆ ಆ ಕೊಡವ ತುಳು ಭಾಷೆಯಲ್ಲಿ ತುಳುವಿನ ಲಿಪಿಯಲ್ಲಿ ಮೊದಲು ಬರವಣಿಗೆ ಬಂದ ಹಾಗೆ ಕೊಡವದಲ್ಲಿ ಬರಲಿಲ್ಲ, ಕನ್ನಡದ ಲಿಪಿಯಲ್ಲಿ ಬಂತು. ಆದರೆ ಅದರ ನಡುವೆ ಒಂದು ಸಾಲನ್ನು ಕನ್ನಡವನ್ನು ಬಳಸಿ ಕೊಡವ ಭಾಷೆಯಲ್ಲಿ ಬರೀತಾರೆ ಅವರು. ಹಾಗಾಗಿ ಡಾಕ್ಟರ್ ಕೊರವಂಡ ಅಪ್ಪಯ್ಯ ಅವರು ಮೊದಲು ಕೊಡವ ಭಾಷೆಗೆ ಕನ್ನಡದ ಲಿಪಿಯನ್ನು ಬಳಸಿದ ವಿದ್ವಾಂಸರಾಗ್ತಾರೆ. ಅನಂತರ 1902ನೇ ಕಾಲಕ್ಕೆ ಇದು ಪ್ರಕಟ ಆಗುತ್ತೆ ಈ ಪುಸ್ತಕ. ಅನಂತರ 1906ಕ್ಕೆ ಅಪ್ಪಚ್ಚ ಕವಿ ಎನ್ನುವರು, ಕೊಡಗಿನ ಅಪ್ಪನೆರವಂಡ ಹರದಾಸ ಅಪ್ಪಚ್ಚ ಕವಿ ಎನ್ನುವರು ಮೊದಲಿಗೆ ಕೊಡವ ಭಾಷೆಯಲ್ಲಿ ಕನ್ನಡದ ಲಿಪಿ ಬಳಸಿ ಒಂದು ನಾಟಕಗಳನ್ನು ಬರೀತಾರೆ. ಸಾಮಾನ್ಯವಾಗಿ ಎಲ್ಲ ಭಾಷೆಗಳಲ್ಲಿ ಮೊದಲು ಒಂದು ಕವನವೋ ಇಂತಹ ಒಂದು ಕಾವ್ಯವೋ ಹುಟ್ಟುತ್ತೆ. ಆದರೆ ಕೊಡವದಲ್ಲಿ ಮೊದಲು ರಚನೆ ಆಗಿತ್ತು ನಾಟಕ. ಯಾಕೆ ನಾಟಕ ರಚನೆ ಆಯಿತು? ಯಾಕೆ ನನ್ನ ಸಂಶೋಧನೆಯ ಭಾಗ ಮೊದಲಿಗೆ ಕೊಡವ ರಂಗಭೂಮಿ ಮತ್ತು ನಾಟಕಗಳು. ಸೊ ಅಲ್ಲಿ ನಾನು ಕಂಡುಕೊಂಡದ್ದೇನೆಂದರೆ, ನಾಟಕ ರಚನೆ ಆಗಲಿಕ್ಕೆ ಕೊಡವದಲ್ಲಿ ಕಾರಣ ಏನು ಅಂದಾಗ, ಕೊಡಗಿನಲ್ಲಿ ಬಹಳ ಹೆಚ್ಚು ಸಮಸ್ಯೆಗಳಿತ್ತು. ಸಮಸ್ಯೆಗಳೇನು ಅಂತಂದರೆ, ಅದು ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷ. ಶತಮಾನ ಕಳೆದರೂ ನಮ್ಮಲ್ಲಿ ಇನ್ನೂ ಕೂಡ ಮುಗದೇ ಇಲ್ಲ ಆ ಸಂಘರ್ಷ. ಹಾಗೆ ಆ ಮಾನವ ಪ್ರಾಣಿ ಸಂಘರ್ಷಗಳ ನಡುವೆ, ಯಾಕೆಂದರೆ ಹೇಳಿಕೇಳಿ ಅದು ಕಾಡಿನ ಪ್ರದೇಶ, ನಾವು ಬೆಟ್ಟಗುಡ್ಡಗಳ ನಡುವೆ ಕಾಡಿನ ಪ್ರಾಣಿಗಳ ಜೊತೆಯಲ್ಲೇ ಬದುಕಬೇಕಾದಂಥ ಅನಿವಾರ್ಯತೆ ಮತ್ತು ಸವಾಲು. ಸೊ ಈ ಸಂದರ್ಭದಲ್ಲಿ ಪೂರ್ವದ ನಮ್ಮ ಯಯಾತಿ ಮೂಲದ ಮಹಾಭಾರತದ ಯಯಾತಿ ಇರ್ಬೋದು, ಅಥವಾ ಯಯಾತಿಯ ಕುರಿತಾಗಿ ಬಂದಿರುವ ಕನ್ನಡದ ಬೇರೆ ಬೇರೆ ಕೃತಿಗಳಿರ್ಬೋದು, ಇಲ್ಲೆಲ್ಲ ಅವರು ಮೂಲದ ಯಯಾತಿ ರಾಜನ ಹಿನ್ನೆಲೆಯನ್ನು ಹೇಳಿದರೆ, ಕೊಡವ ಯಯಾತಿ 1906ರ ಕಾಲಕ್ಕೆ ಅವರು ರಾಜನಿಗೆ ಸವಾಲನ್ನು ಹೇಳ್ತಾ ಆರಂಭ ಆಗುತ್ತೆ ನಾಟಕ. ಜನತೆ ಬಂದು ರಾಜನಿಗೆ ಕೇಳ್ತಾರೆ, ನೀವು ನಮಗೆಲ್ಲ ಕರ ಹಾಕ್ತಿರಲ್ಲ, ನೀವು ಕೇಳಿರೋ ಕರವನ್ನು ಕಟ್ಟೋದು ಹೇಗೆ? ನಮ್ಮ ಬೆಳೆಗಳನ್ನೆಲ್ಲ ಪ್ರಾಣಿಗಳು ನಾಶ ಮಾಡ್ತಾ ಇವೆ, ನಿಮಗೆ ನಾವು ಟ್ಯಾಕ್ಸ್ ಕಟ್ಟೋದು ಹೇಗೆ, ಕರ ಕೊಡೋದು ಹೇಗೆ ಅಂತ ಕೇಳ್ತಾರೆ. ಯಾಕೆ ಇದನ್ನು ಕೇಳ್ತಾರೆ ಅಂದರೆ, 1906ರ ಕಾಲಕ್ಕೆ ಬ್ರಿಟಿಷ್ ಆಧಿಪತ್ಯ ಇತ್ತು. ಇವರು ಯಯಾತಿಯ ಕಥೆಯನ್ನು ಬಳಸ್ಕೊಂಡು ಬ್ರಿಟಿಷ್ ಆಳ್ವಿಕೆಗೆ ಸವಾಲನ್ನು ಹಾಕ್ತಾರೆ, ನಿಮಗೆ ನಾವು ಕರ ಕಟ್ಟೋದು ಹೇಗೆ ಅಂತ. ಹೀಗೆ ಒಂದು ಬಹಳ ವೈಚಾರಿಕ ಹಿನ್ನೆಲೆಯಲ್ಲಿ ಕೊಡವ ಸಾಹಿತ್ಯ ಬರಹ ತಿಳಿಯುತ್ತದೆ. ಆ ನಂತರದಲ್ಲಿ 1.25 ಶತಮಾನದ ಹರವಿನಲ್ಲಿ ಅತ್ಯಂತ ಹೆಚ್ಚು ಸಾಹಿತ್ಯವನ್ನು ಈ ಭಾಷೆ ಹೊಂದಿದೆ ಮತ್ತು ಬೇರೆ ಬೇರೆ ಪ್ರಕಾರಗಳಲ್ಲಿ ಈ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿಯಾಗಿದೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಲೇಬೇಕು ಅನ್ನೋದು, ಕನ್ನಡ ಸಾಹಿತ್ಯದಲ್ಲಿ ಮೊದಲು ಜಾನಪದದ ಶಿಷ್ಟ ರೂಪದಲ್ಲಿ ಬಂದ ಕೃತಿ 1934ರ ಹುಟ್ಟಿದ ಹಳ್ಳಿಯ ಹಾಡು. ಆದರೆ ಕೊಡವದಲ್ಲಿ 1924ರಲ್ಲಿ ನಡಿಕೇರಿಂದ ಚಿಣ್ಣಪ್ಪನವರು ಸಂಪಾದಿಸಿದ ಪಟ್ಟೋಲೆ ಬಳಮೆ ಇಡೀ ದಕ್ಷಿಣ ಭಾರತದ ಪ್ರಥಮ ಜಾನಪದ ವಿಶೇಷವಾಗಿರುವಂಥ ಕೃತಿ ಅಂತ ಹೆಸರು ಪಡೆದಿದೆ. ಅನಂತರ ಕನ್ನಡಕ್ಕೆ ಬಹಳ ವಿಶೇಷವಾದ ನಿಘಂಟನ್ನು ಕೊಟ್ಟ ಕಿಟೆಲ್ ಕೊಡಗಿನ ಸಿದ್ದಾಪುರದಲ್ಲಿದ್ದು ಡಿಕ್ಸ್ನರಿಯನ್ನು ರಚನೆ ಮಾಡ್ತಾರೆ. ಇವತ್ತಿಗೂ ಕೂಡ ಅದನ್ನು ಮೀರಿರುವ ಇನ್ನೊಂದು ನಿಘಂಟು ಕನ್ನಡದಲ್ಲೇ ಬರಲಿಲ್ಲ. ಹೀಗೆಲ್ಲ ಒಂದು ಸಾಹಿತ್ಯದ ವಾತಾವರಣ ಕೊಡಗಿಗೆ ಕನ್ನಡದ ಜೊತೆಯಲ್ಲಿ ಆರಂಭ ಆಗುತ್ತೆ. പക്ഷെ ಅಪ್ಪಚ್ಚ ಕವಿಯವರು ನಾಟಕ ಬರೀಲಿಕ್ಕೆ ಕಾರಣ ಏನು ಅಂದಾಗ, ಆಗ ಮೊಹಮ್ಮದ್ ಪೀರ್ ನಾಟಕ ಕಂಪನಿ, ಗುಬ್ಬಿ ನಾಟಕ ಕಂಪನಿಗಳು ಕೂಡ ಅಂಥ ದುರ್ಗಮವಾದ ಹಾದಿಯ ಕೊಡಗಿಗೆ ಬಂತು. ಅದನ್ನೆಲ್ಲ ನೋಡಿಕೊಂಡು ಇವರು ಕೂಡ ಗಾಡಿ ಕಟ್ಕೊಂಡು ಮಂಗಳೂರಿಗೆ ಬಂದು ನಾಟಕ ಮಾಡಿದ ವಿವರಗಳನ್ನು ಅವ್ರು ಹೇಳ್ತಾರೆ, ₹1 ಟಿಕೆಟ್ ಇಟ್ಕೊಂಡು ಅಂತ. ಸೊ ಹೀಗೆ ಆ ಕಾಲಘಟ್ಟದಲ್ಲಿ ಕೊಡವ ಭಾಷೆ ಲಿಪಿಗಿಳಿಯುವ ಹೊತ್ತಿಗೆ ಒಂದು ಆಡಳಿತ ಭಾಷೆಯಾಗಿ ಕೊಡಗಿನಲ್ಲಿ ಯಾವತ್ತೂ ಕೂಡ ಕೊಡಗು ಮುಖ್ಯವಾಹಿನಿಗೆ ಬರಲಿಲ್ಲ. ಅದು ಮನೆ ಭಾಷೆಯಾಯಿತು, ಮಾತೃಭಾಷೆಯಾಯಿತು. ಆದರೆ ಇವತ್ತು ಮುಖ್ಯ ಭಾಷೆಗೆ ಅದು ಬರ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ. ಏಕೆಂದರೆ ಕೊಡವ ಅಕಾಡೆಮಿ ಬಂದ ನಂತರದಲ್ಲಿ ಕೊಡವ ಭಾಷೆಯಲ್ಲಿ ಈಗ ನಾವು ಬೇರೆ ಬೇರೆ ತರಗತಿಗಳಿಗೆ ಪಠ್ಯಗಳನ್ನಿಟ್ಟು ಕೊಡವ ಭಾಷೆಯನ್ನು ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಅನಂತರ ಕೊಡವ ಭಾಷೆಯಲ್ಲಿ MA ಸಬ್ಜೆಕ್ಟಾಗಿ ಮಾಸ್ಟರ್ ಡಿಗ್ರಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಆರಂಭ ಮಾಡಿದೆ.
ಕೊಡಗಿಗೆ ಒಂದು ಪ್ರತ್ಯೇಕ ವಿಶ್ವವಿದ್ಯಾನಿಲಯ ಇದೆ ಇವತ್ತು. ಹೀಗೆಲ್ಲ ಕೊಡವ ಭಾಷೆಗೆ ಬೆಳವಣಿಗೆಗೆ ಬಹಳಷ್ಟು ಅವಕಾಶಗಳು ಇವತ್ತು ಬಹಳ ಹೆಚ್ಚಾಗಿ ಕಂಡುಬರ್ತಾ ಇದೆ. ಹೀಗಿರುವ ಆ ಕೊಡಗಿನ ನಡುವೆ ಒಂದು ಕನ್ನಡದ ಜೊತೆ ರಾಜಿ ಮಾಡಿಕೊಳ್ಳೇಬೇಕಾದಂತಹ ಸಂದರ್ಭ ಕೊಡವಕ್ಕೆ ಬಂತು. ಅದು ತುಳುವಿಗೂ ಬಂತು, ಅದು ಅಲ್ಲಿಯ ಬ್ಯಾರಿ ಈ ಥರ ನಮ್ಮೆಲ್ಲ ಭಾಷೆಗಳಿಗೆ ಬಂತು. പക്ഷെ ಕೊಂಕಣಿಗೆ ಆ ಸಂದರ್ಭ ಬಂದಿಲ್ಲ. ಯಾಕೆಂದರೆ ಅವರು ಕೊಡಗನ್ನು ಕರ್ನಾಟಕವನ್ನು ಮೀರಿ ಆಚೆಗೆ ಬೆಳೆಯುವಂಥ ಸಂದರ್ಭಗಳು, ಗೋವಾದಂಥ ರಾಜ್ಯದ ಭಾಷೆಯಾಗಿಯೇ ಕೊಂಕಣಿ ಬಂದ ಕಾರಣಕ್ಕೆ ಜೊತೆಗೆ ರಾಜಕೀಯ ಪ್ರಭಾವವೂ ಕೂಡ ಅತ್ಯಂತ ಮುಖ್ಯವಾಗುತ್ತೆ ಒಂದು ಭಾಷೆ ಮತ್ತು ಸಂಸ್ಕೃತಿ ಬೆಳೆಯುವಲ್ಲಿ. ಹೀಗಾಗಿ ಕೊಂಕಣಿಗೆ ಸಿಕ್ಕಿದ ಆದ್ಯತೆ ಅದರಷ್ಟೇ ಸಮಾನವಾದ ಎಲ್ಲ ವಿಚಾರಗಳಿದ್ದರೂ ಅದು ಕೊಡವಕ್ಕೂ ಸಿಕ್ಕಿಲ್ಲ, ಅದು ತುಳುವಿಗೂ ಸಿಕ್ಕಿಲ್ಲ, ಆನಂತರದಲ್ಲಿ ಬ್ಯಾರಿಗೂ ಕೂಡ ಸಿಕ್ಕಿಲ್ಲ. ಇದಾದರೂ ಇವತ್ತು ಬ್ಯಾರಿ, ಕೊಡವ, ತುಳುವಿನಂಥ ಭಾಷೆಗಳು ಸುಮ್ಮನೆ ಅಲ್ಲಲ್ಲೇ ಕೊಡಗಿನಲ್ಲೇ ಅಥವಾ ದಕ್ಷಿಣ ಕನ್ನಡದಲ್ಲೇ ಉಳ್ಕೊಂಡಿಲ್ಲ. ಇವತ್ತು ಅಮೆರಿಕದಲ್ಲಿ ಕೊಡುವ ಸಂಘಗಳಿದೆ, ಇಂಗ್ಲೆಂಡಿನಲ್ಲಿ ಕೊಡುವ ಸಂಘಗಳಿದೆ. ಯಾಕೆಂದರೆ ನಾವು ಈ ಕೊರೋನಾ ಬಂದ ಸಮಯದಲ್ಲಿ ಅಮೆರಿಕದಲ್ಲಿದ್ದಂಥ ಒಬ್ಬ ನಯನ ಅನ್ನುವಂಥ ಬಲ್ಲಚಂಡ ನಯನ ಅನ್ನೋರು, ನಾವು ಸುಮ್ಮನೆ ಯಾಕೆ ಕೂಡಬೇಕು, ಮನೆಯೊಳಗಡೆ ಇರೋದು ತಾನೆ, ನಾವೊಂದು ಆನ್ಲೈನಲ್ಲಿ ಕೊಡುವ ಗ್ಲೋಬಲ್ ಕೊಡುವ ಒಂದು ಸಮಾವೇಶವನ್ನು ಮಾಡೋಣ ಅಂತ ಹೇಳಿಕೊಂಡು ಅಲ್ಲಿ ನಾವು ಒಂದು ಸಮಾವೇಶವನ್ನು ಮಾಡಿದ್ವಿ. ಆಗ ಪ್ರಪಂಚದ ಸುಮಾರು ದೇಶಗಳ ಜನ ಅದರಲ್ಲಿ ಭಾಗವಹಿಸಿದ್ರು. ಆಗ ನಮ್ಗೆ ಗೊತ್ತಾಯಿತು, ಹೌದಲ್ವ, ನಮ್ಮ ಕೊಡವರು ಎಲ್ಲೆಲ್ಲ ಇದ್ದಾರೆ, ಎಲ್ಲ ಹೋದ ಕಡೆಯಲ್ಲೆಲ್ಲ. ಯಾಕೆ ನಮಗೆ ಈ ಸೀರೆ ಉಡುವ ಕ್ರಮ, പക്ഷേ ಇದನ್ನು ನಾವು ಕಾವೇರಿ ಜೊತೆ ಗುರುತಿಸ್ಕೊಳ್ತೇವೆ, ಅದು ನಮ್ಮ ಐಡೆಂಟಿಟಿ. ಅದು ಹೀಗೆ ನಾವು ಎಲ್ಲೇ ಇರಲಿ, ಏನೇ ಮಾಡಲಿ, ನಮ್ಮಲ್ಲಿ ನಮ್ಮ ಭಾಷೆ, ನಾಡು ಮತ್ತು ನುಡಿಯ ಬಗೆಗೆ ನಮಗೊಂದು ನಮ್ಮ ಅಸ್ತಿತ್ವವೇ ಅದು. ನಾವು ಎಲ್ಲಾದರೂ ಇರಲಿ ನಮ್ಮ ಭಾಷೆಯ ಬಗ್ಗೆ ಕಲಿಬೇಕು ನಾವು, ಆನಂತರ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋ ಆಸೆ ಇದ್ದರೆ ಇವತ್ತು ಯಾವ ವಿಚಾರಗಳ ಹಿನ್ನೆಲೆ ಸಹಕಾರ ಇಲ್ಲದೂ ಕೂಡ ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳೋ ಹಾಗೆ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ಬೋದು, ಬೆಳೆಸ್ಬೋದು ಅಂತ ನಾನು ಆಶಾವಾದವನ್ನು ವ್ಯಕ್ತಪಡಿಸ್ತೇನೆ. ಡಾಕ್ಟರ್ ರೇಖಾ ವಸಂತರವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ಪ್ರಬಂಧಗಳನ್ನು ಮಂಡಿಸಿದಂತಹ ವಿದ್ವಾಂಸರಾಗಿದ್ದಾರೆ. ಬಹಳ ಸುಂದರವಾಗಿ ಮತ್ತು ತರ್ಕಬದ್ಧವಾಗಿ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಬ್ಯಾರಿ ಭಾಷೆಯ ಬಗ್ಗೆ ಮಾತನಾಡಲು ನನ್ನನ್ನು ಆಹ್ವಾನಿಸಲಾಗಿದೆ. ನನ್ನ ಹೆಸರು ಮೊಹಮ್ಮದ್ ಅಲಿ ಕಮ್ಮರಡಿ ಅಂತ ಹೇಳಿಬಿಟ್ಟು. ಕಮ್ಮರಡಿ ಅಂದರೆ ಒಂದು ಊರು. ಬ್ಯಾರಿ ಭಾಷೆಯ ಬಗ್ಗೆ ಗೊತ್ತಿರುವವರು ಇದರಲ್ಲಿ ನಾನು ಕನ್ನಡಿಸುವಾಗ ಒಂದು 3 ಜನ ನನಗೆ ಕಾಣ್ತಿದ್ದಾರೆ. ಬೇರೆ ಯಾರಿಗೂ ಬ್ಯಾರಿ ಎನ್ನುವ ಭಾಷೆ ಒಂದು ಈ ರಾಜ್ಯದಲ್ಲಿ ಇದೆ ಅಂತೇಳಿ ಗೊತ್ತಿಲ್ಲದವರು ಯಾರು ಕೈ ಎತ್ತಿ. ನಿಮಗೆ ಗೊತ್ತಿತ್ತ ಬ್ಯಾರಿ ಅಂತೇಳಿ ಒಂದು ಭಾಷೆ ಇದೆ ಅಂತೇಳಿ? ಗೊತ್ತಿದೆ. ಈ ಬ್ಯಾರಿ ಭಾಷೆಯನ್ನು ನಿಮಗೆ ಪರಿಚಯಿಸುವುದಕ್ಕೆ ಮೊದಲು ನಾನು ಈ ಬ್ಯಾರಿಯಲ್ಲಿ ಒಂದು 4 ಲೈನ್ ಹೇಳಿಬಿಡ್ತೇನೆ. ಅದು ನಿಮಗೆ ಅರ್ಥವಾದರೆ ನಾನು ಸ್ವಲ್ಪ ಕಮ್ಮಿ ಮಾತಾಡ್ತೇನೆ, ನೀವು ಯಾರಿಗೂ ಅರ್ಥವಾಗದಿದ್ದರೆ ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ. ಇದು ಭೂಮಿ, ಅದು ಆಕಾಶ. ಇದು ಭೂಮಿ, ಅದು ಆಕಾಶ, ನಡುಲು ನಾನು ನೀನು. ಇದು ಭೂಮಿ, ಅದು ಆಕಾಶ, ನಡುಲು ನಾನು ನೀನು. ಕೊಡವ ಇಕ್ಕಟ್ಟು, ತುಳು ಇಕ್ಕಟ್ಟು, ಬ್ಯಾರಿ ಇಕ್ಕಟ್ಟು, ಕೊಂಕಣಿ ಇಕ್ಕಟ್ಟು. ಸುರೂಕು ಕನ್ನಡಿಗ ನಾನು, ಸುರೂಕು ಕನ್ನಡಿಗ ನಾನು. ಇದು ಬ್ಯಾರಿ ಭಾಷೆ. ಇದು ಸರಳವಾಗಿ ಮಾತನಾಡಿದರೆ ಯಾರಿಗೂ ಅರ್ಥೈಸಿಕೊಳ್ಳಬಹುದು. ಅದನ್ನು ಬಹಳ ಕಠಿಣವಾಗಿ ಮಾತಾಡಲಿಕ್ಕೂ ಆಗ್ತದೆ ಬ್ಯಾರಿ ಭಾಷೆಯನ್ನು. ಕಲಿಕ್ಕುರು ಕುഞ്ഞി ಕುഞ്ഞി ಮಕ್ಕ ಬಿಲ್ಲಿ ಬಿಲ್ಲಿ ಚಪ್ಪ ಬನ್ನಾರ ಉಮ್ಮ ಕೊಡುತ್ತೋರು ತೆಲಿ ತೆಲಿರು ಚಿರಿ ಚಿರಿಚಿಟ್ಟು ಕುಡಿಚಾರ. ಅರ್ಥ ಆಯ್ತಾ? ಕಠಿಣವಾಗಿಯೂ ಮಾತಾಡಬಹುದು, ಸರಳವಾಗಿಯೂ ಮಾತನಾಡಬಹುದು. ನಾವು ಭಾಷಣಗಳನ್ನೆಲ್ಲ ಮಾಡುವಾಗ, ಕತೆ ಕವನಗಳನ್ನು ಬರೆಯುವಾಗ ಸರಳವಾಗಿ ಮಾತಾಡ್ತೇವೆ. ಈ ಬ್ಯಾರಿ ಭಾಷೆ ಉಂಟಲ್ಲಮ್ಮ, ಒಂದು ವಿಚಿತ್ರ ಭಾಷೆ. ಇದೊಂದು ಅದ್ಭುತ ಭಾಷೆ, ಇದೊಂದು ಸುಂದರ ಭಾಷೆ. ನಾವು ಈ ಬ್ಯಾರಿ ಭಾಷೆ ಅಳಿದು ಹೋಗುತ್ತದೋ ಎಂಬ ಭಯದಲ್ಲಿ ಅದನ್ನು ಉಳಿಸಿಕೊಳ್ಳಲು ಇಡೀ ಬ್ಯಾರಿಗಳೆಲ್ಲ ಒಂದಾಗಿ ಸಾಮೂಹಿಕವಾಗಿ ನಾವು ಪ್ರಯತ್ನಿಸುತ್ತಿದ್ದೇವೆ. ಬ್ಯಾರಿ ಎನ್ನುವುದು ಒಂದು ಭಾಷೆಯೂ ಹೌದು, ಒಂದು ಜನಾಂಗವೂ ಹೌದು. ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಬ್ಯಾರಿ ಒಂದು ಜನಾಂಗವೂ ಹೌದು, ಒಂದು ಭಾಷೆಯೂ ಹೌದು. ಈ ಬ್ಯಾರಿ ಜನಾಂಗ ನಮ್ಮ ಗಡಿ ಜಿಲ್ಲೆಯಾದ ಕಾಸರಗೋಡಿನಿಂದ ಬಾರ್ಕೂರ್ನವರೆಗೆ ಕರಾವಳಿ ಕರ್ನಾಟಕದ ಮೂಲದ ಬ್ಯಾರಿ ಜನಾಂಗ. ಈ ಬ್ಯಾರಿಗಳಿಗೆ 1500 ವರ್ಷಗಳ ಇತಿಹಾಸ ಇದೆ. ಅಂದರೆ ಅರಬ್ ದೇಶದವರು ಇಲ್ಲಿಗೆ ವ್ಯಾಪಾರಕ್ಕೆ ಬರುತ್ತಿರುವಾಗ
ಕಡಲ ತಡಿಗೆ ಬರುತ್ತಿರುವಾಗ ಅವರ ಜೊತೆಗೆ ಸಂಪರ್ಕವಿದ್ದವರು. ವಿಶೇಷತೆ ಎಂದರೆ 100ಕ್ಕೆ 100 ಬ್ಯಾರಿಗಳು ಮುಸ್ಲಿಮರು, ನಾವು ಮುಸ್ಲಿಮರು. ಆದುದರಿಂದ ನಮ್ಮ ಭಾಷೆ ಇದು ಬ್ಯಾರಿಯಾಗಿ ಬಂದಿದೆ. ಈ ಬ್ಯಾರಿಗಳು ಒಂದು ಅಂದಾಜು 25 ಲಕ್ಷ ಜನ ನಾವು ಈಗ ಇದ್ದೇವೆ ಅಂಥೇಳಿ ನಾವು ಒಂದು ಅಂದಾಜು ಮಾಡಿಕೊಂಡಿದ್ದೇವೆ. ನಾವು ಮೊದಲು ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದವರು. ಆದರೆ ವ್ಯಾಪಾರ ನಮ್ಮ ಮೂಲ ಉದ್ಯೋಗ, ವ್ಯಾಪಾರ ನಮಗೆ ಹೆಸರು ಬಂದದ್ದು ಹಾಗೆ. ತುಳುವಿನಲ್ಲಿ ವ್ಯಾಪಾರಕ್ಕೆ ಬ್ಯಾರ ಅಂತ ಹೇಳ್ತಾರೆ, ಬ್ಯಾರ. ಸೊ ಯಾರು ವ್ಯಾಪಾರ ಮಾಡ್ತಾನೆ, ಯಾರು ಬ್ಯಾರ ಮಾಡ್ತಾನೆ ಅವನೇ ಬ್ಯಾರಿ ಆದದ್ದು ಅನ್ನುವುದು ಒಂದು ನಂಬಿಕೆ. ಅದರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ ನಾವು ಬ್ಯಾರಿಗಳು. ಸೊ ಈ ವ್ಯಾಪಾರ ಉದ್ಯೋಗದ ನಿಮಿತ್ತ ಇದೀಗ ನೆರೆ ಜಿಲ್ಲೆಗಳಾದಂತಹ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಬೆಂಗಳೂರಿನಲ್ಲಿ ನಾವು ತುಂಬ ಸಂಖ್ಯೆಯಲ್ಲಿ ಇದ್ದೇವೆ. ಈ ಬ್ಯಾರಿಗಳ ಇನ್ನೊಂದು ವಿಶೇಷ ಏನಂದರೆ, ಬ್ಯಾರಿಗಳು ಬಹಳ ಸುಂದರವಾಗಿ ಕನ್ನಡ ಮಾತಾಡ್ತಾರೆ. ಬ್ಯಾರಿಗಳು ಮಾತನಾಡಿದಷ್ಟು ಸುಂದರವಾದ ಕನ್ನಡ ಇತರರು ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಬರೆಯುವುದರಲ್ಲಿಯೂ ಸಹ ಕನ್ನಡದಲ್ಲಿ ಬರೆಯಲಿಕ್ಕೆ ಬ್ಯಾರಿಗಳು ಎತ್ತಿದ ಕೈ. ಕೆಲವು ಹೆಸರುಗಳನ್ನು ನಾನು ಹೇಳ್ತೇನೆ, ನಿಮಗೆ ಆಶ್ಚರ್ಯವಾಗಬಹುದು. ಇವರೆಲ್ಲ ಬ್ಯಾರಿಗಳು. ಒಂದು ಈಗಾಗಲೇ ಬಂದು ನಮ್ಮ ಮುಂದೆ ನಗು ನಗುತ್ತಾ ಕುಳಿತಿರುವಂತಹ ಬಳುವಾರ್ ಮೊಹಮ್ಮದ್ ಕುಂಜಿ, ಫಕೀರ್ ಮೊಹಮ್ಮದ್ ಕಟ್ವಾಡಿ, BM ಹನೀಫ್ ಪ್ರಜಾವಾಣಿಯಲ್ಲಿದ್ದರು, ಇವರೆಲ್ಲ ಬ್ಯಾರಿಗಳು. ಹಾಗೆಯೇ ವಾರ್ತಾ ಭಾರತಿಯಲ್ಲಿರುವಂತಹ BM ಬಶೀರ್, ಮೊಹಮ್ಮದ್ ಕುಳಾಯ್, ಸಾರಾ ಅಬೂಬಕ್ಕರ್, ನೀವು ಹೆಸರು ಕೇಳಿರ್ಬೋದು, ಅವರು ಸಹ ಬ್ಯಾರಿ. ಹಾಗೆಯೇ ನಮ್ಮ ಜೊತೆಗೆ ಬಂದು ಕೂತಿದ್ದಾರೆ ನಮ್ಮ ಫಾತಿಮಾ ರಲಿಯಾ ಹೆಜ್ಮಾಡಿ, ಇವರೆಲ್ಲ ಬ್ಯಾರಿಗಳು. ಹೀಗೆ ಹೆಸರು ಹೇಳ್ತಾ ಹೋದರೆ ಒಂದು 100ಕ್ಕೂ ಅಧಿಕ ಹೆಸರುಗಳನ್ನು ನಾನು ಹೇಳ್ಬೋದು. ಇನ್ನೊಬ್ಬ ಪ್ರಖ್ಯಾತ ಬ್ಯಾರಿ ಇದ್ದಾರೆ. ಅವರು ಕನ್ನಡ ಮಾತನಾಡುವಾಗ ಸ್ವಲ್ಪ ಎಡವುತ್ತಾರೆ, ಆದರೆ ಬರೀಲಿಕ್ಕೆ ಚಂದ ಬರೀತಾರೆ. ಅವರು ಮಾತನಾಡುವ ಶೈಲಿಯಿಂದಲೇ ಅವರು ಈ ರಾಜ್ಯದಲ್ಲಿ ಬಹಳ ಟ್ರೋಲ್ ಆಗಿದ್ದಾರೆ. ಅದು ಯಾರು ಅಂತೇಳಿ ಯಾರಾದರೂ ಹೇಳ್ಬೋದಾ? ಯಾರು? ಸ್ಪೀಕರ್ UT ಖಾದರ್, ಅವರು ಸಹ ನಮ್ಮ ಬ್ಯಾರಿ ಸಮುದಾಯಕ್ಕೆ ಸೇರಿದವರು, ವಿಧಾನಸಭಾಧ್ಯಕ್ಷರಾಗಿದ್ದಾರೆ. ಈ ಬ್ಯಾರಿ ಆಂದೋಲನದಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ದುಡಿದವರು ಸಹ ಆಗಿದ್ದಾರೆ. ನಾನು ಪ್ರಥಮ ಬಾರಿಗೆ ಹೇಳಿದೆ ಇದೊಂದು ವಿಚಿತ್ರ ಭಾಷೆ ಅಂತೇಳಿ. ಯಾಕೆಂದರೆ 1500 ವರ್ಷಗಳ ಇತಿಹಾಸ ಇರುವ ಭಾಷೆ, ಲಿಪಿ ಇಲ್ಲ, ಲಿಖಿತ ಪುಸ್ತಕಗಳಿಲ್ಲ, ಗ್ರಂಥಗಳಿಲ್ಲ, ಏನೂ ಇಲ್ಲ. ಎಲ್ಲಿಯವರೆಗೆ ಗೊತ್ತಮ್ಮ? 1986ರವರೆಗೆ ನಾವು ಆಡುತ್ತಿರುವ ಭಾಷೆ ಬ್ಯಾರಿ ಅಂಥೇಳಿ ನಮಗೆ ಗೊತ್ತಿರಲಿಲ್ಲ. ನೀವು ನಂಬ್ತೀರಾ? ನಾವು ಮಾತಾಡ್ತಾ ಇದ್ದೇವೆ, ಸಾವಿರಾರು ವರ್ಷಗಳಿಂದ ಆ ಭಾಷೆಯನ್ನು ಉಳಿಸಿಕೊಂಡಿದ್ದೇವೆ, ಆ ಭಾಷೆಯನ್ನು ಬೆಳೆಸಿದ್ದೇವೆ. ನಾವು ಆಡುವ ಮಾತು ಯಾವುದು ಅಂತ ಕೇಳಿದರೆ ನಾವು ಯಾವುದೋ ಆಫೀಸಿಗೆ ಹೋಗಿ ಮಾತೃಭಾಷೆ ಅಂತೇಳಿ ಒಂದು ಕಾಲಮ್ ಇರ್ತದೆ, ಅಲ್ಲಿ ಎಂತ ಬರೆಯೋದು ಗೊತ್ತಾ ನಾವು? ಮಲಯಾಳಂ. ಮಲಯಾಳಂ ಅಲ್ಲವೇ ಅಲ್ಲ ನಮ್ಮದು. ಇನ್ನು ಕೆಲವರು ಬುದ್ಧಿವಂತರು ಮಂಗಳೂರು ಮಲಯಾಳಂ ಅಂತೇಳಿ ಬರೀತಿದ್ರು. ಮತ್ತೆ ಹೆಸರು ಕೆಲವರು ಇಟ್ಟರು ನಕ್ಕು ನಿಕ್ಕು ಅಂತೇಳಿ ಹೆಸರು ಇಟ್ಟರು. ಹೀಗೆ ವಿಚಿತ್ರ. ನಮ್ಮ ಭಾಷೆ ನಮಗೆ ಗೊತ್ತೇ ಇಲ್ಲ. ಯಾಕೆಂದರೆ ಲಿಖಿತವಾದಂತಹ ದಾಖಲೆಗಳು ಯಾವುದೂ ಇಲ್ಲ, ಲಿಪಿ ಇಲ್ಲ, ಗ್ರಂಥಗಳಿಲ್ಲ. 1986ರಲ್ಲಿ ಏನಾಗ್ತದೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿವಿಧ ಕಾರಣಗಳಿಗಾಗಿ ಉದ್ಯೋಗ ವ್ಯಾಪಾರದ ನಿಮಿತ್ತ ಬೆಂಗಳೂರಿಗೆ ಬಂದು ನೆಲೆಸಿದವರು, ಇಲ್ಲೊಂದು ಘಟನೆ ಆಗ್ತದಮ್ಮ. ತುಂಬ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಕನಿಷ್ಠ ಈಗ ಹೇಳೋದಾದರೆ 1 ಲಕ್ಷ ಬ್ಯಾರಿಗಳು ಬೆಂಗಳೂರು ನಗರದಲ್ಲೇ ಇದ್ದಾರೆ. ಒಂದು ಕುಟುಂಬದಲ್ಲಿ ಒಂದು ಸಾವು ಆಗ್ತದೆ. ಆ ಕುಟುಂಬದವರು ಆ ಮರಣವನ್ನು ತೆಗಿಲಿಕ್ಕೆ ತುಂಬ ಪರದಾಡಬೇಕಾಗ್ತದೆ. ಇಲ್ಲಿ ಪರಸ್ಪರ ಬ್ಯಾರಿಗಳ ಪರಿಚಯ ಇರುವುದಿಲ್ಲ. ಸೊ ಇದು ತಿಳಿದಾಗ ಅವರೆಲ್ಲ ಸೇರಿ ಈ ಬೆಂಗಳೂರಿನವರು ಫಸ್ಟ್ ದ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ 1986ನಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ. ಫಸ್ಟ್ ಸಂಘಟನೆ. ಬ್ಯಾರಿ ಅನ್ನೋದು ಅಲ್ಲಿಯವರೆಗೆ ನೀವು ನಂಬಿ ಅದೊಂದು ಬೈಗುಳವಾಗಿತ್ತು. ಅವನೆಂಥದ ಬ್ಯಾರಿ ಬೈಯೋದಮ್ಮ. ಒಂದು ವೇದಿಕೆಯಲ್ಲಿ ಬಳುವಾರ್ ಮೊಹಮ್ಮದ್ ಕುಂಜಿಯವರು ಕಾಲೇಜಿನಲ್ಲಿ ಕಲಿತಾ ಇರುವಾಗ ಅಲ್ಲಿ ಏನೊಬ್ಬ ಮ್ಯಾಜಿಕ್ ಮಾಡಲಿಕ್ಕೆ ಎಂತಕ್ಕ ಬಂತವನು ಇವರನ್ನು ವೇದಿಕೆಗೆ ಕರೆದಂತೆ. ಕರೆದು ನೀನು ನಿನ್ನ ಭಾಷೆ ಯಾವುದು ಕೇಳುವಾಗ ಇವರೇನು ಅಲ್ಲಲ್ಲ ನೀನು ಬ್ಯಾರಿ ಅಂದ್ರಂತೆ. ಬ್ಯಾರಿ ಅನ್ನುವಾಗ ಇವರಿಗೆ ಕೋಪ ಬಂದದ್ದು, ನನ್ನನ್ನು ವೇದಿಕೆಯಲ್ಲಿ ಬ್ಯಾರಿ ಅಂತ ಹೇಳಿದ್ದಾನೆ ಅಂತೇಳಿ. ಅಲ್ಲ ಮೊಹಮ್ಮದ್ ಕುಂಜಿಯವರು ಹೇಳ್ತಾ ಇದ್ರು ಈ ಕಥೆಯನ್ನು. ಸೊ 86ರಲ್ಲಿ ಬ್ಯಾರಿ ಆಗುವಾಗ ನಮಗೆ ಒಂಥರ ಮುಜುಗರ. ನಾನು ಬ್ಯಾರಿ ಹೆಸರು. ಆ ಅಸೋಸಿಯೇಷನ್ನವರು ಅದ್ಭುತವಾದ ಕಾರ್ಯಕ್ರಮಗಳು ಮಾಡಲಿಕ್ಕೆ ಪ್ರಾರಂಭಿಸಿದ್ರಮ್ಮ. ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿದ್ರು. ಹೀಗೆ ಒಂದೊಂದೊಂದು ಕಾರ್ಯ ಮಾಡಿ ಒಂದು ಸಣ್ಣ ಪತ್ರಿಕೆಯ ಥರ ಮಾಡಿಕೊಂಡ್ರು. ಸೊ ಬ್ಯಾರಿ ಭಾಷೆ ಬ್ಯಾರಿ ಅನ್ನುವುದರಿಂದ ಸ್ವಲ್ಪ ನಾವು ಎದುರು ಬಂದು. ಸೊ ಆ 86 ನಂತರ ಅವರು 10 ವರ್ಷ ಆಗುವಾಗ 1996ರಲ್ಲಿ
ಬೆಂಗಳೂರಿನಲ್ಲಿ 2 ದಿನಗಳ ಬ್ಯಾರಿ ಸಮ್ಮೇಳನವನ್ನು ಮಾಡಿದರು. ಬ್ಯಾರಿ ಭಾಷೆ ಸಾಹಿತ್ಯ ಸಮ್ಮೇಳನ ಅಲ್ಲ, ಬ್ಯಾರಿಗಳ ಸಮ್ಮೇಳನ. ಅದ್ಭುತವಾದಂತಹ ಸಮ್ಮೇಳನ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು, MP ಗಳು ಇಂಥ ದೊಡ್ಡ ದೊಡ್ಡವರನ್ನೆಲ್ಲ ಕರೆದು ಅದು ಬಹಳ ದೊಡ್ಡ ಸುದ್ದಿಯಾಗಿ ಇಡೀ ರಾಜ್ಯಕ್ಕೆ ನಾವು ಪರಿಚಯವಾದವು. ಆವಾಗ ನಾವು ಮಂಗಳೂರಿನಲ್ಲಿ ಒಂದು ಕೆಲವು ಹುಚ್ಚರೆಲ್ಲ ಇದ್ದವು. ನಮ್ಮ ಹುಚ್ಚರನ್ನೆಲ್ಲ ಕರೆದ್ರು, ನೀವು ಬಂದು ಏನಾದರೂ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದರೂ ಮಾಡಿಕೊಡಿ ಅಂತೇಳಿ. ಅದುವರೆಗೂ ನಾವು ಮುಸ್ಲಿಮರಾದ ಕಾರಣ ನಮಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತಮ್ಮ. ನಾಟಕ ಮಾಡೋದು, ಹಾಡೋದು ಅಥವಾ ಬ್ಯಾಂಡ್ ಕೊಟ್ಟೋದು, ಇದಕ್ಕೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು. ನಾವು ಧೈರ್ಯ ಮಾಡಿ ಕೆಲವು ಗೆಳೆಯರೆಲ್ಲ ಬಂದು ಇಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮ ಮಾಡೋದು, ಕವಿಗೋಷ್ಠಿಯನ್ನು ಮಾಡೋದು, ಒಂದು ನಾಟಕವನ್ನು ಮಾಡೋದು. ಅಲ್ಲೇ ಸ್ವಲ್ಪ ಜನರದ ಅಬ್ಜೆಕ್ಷನ್ ಇತ್ತು. ಆದರೂ ನಾವೆಲ್ಲ ಮಾಡಿದ ತಕ್ಷಣ ಈ ಬ್ಯಾರಿ ಭಾಷೆಯ ಒಂದು ಸೊಗಡೇನಿದೆ ಅದು ನಮಗೆ ಇಷ್ಟು ಒಳ್ಳೆಯ ಭಾಷೆ ನಮ್ಮ ಕೈಯಲ್ಲಿದೆ, ನಾವು ಯಾಕೆ ಹಿಂಜರಿಬೇಕು ಅನ್ನುವಂತಹ ಭಾವನೆ ಬರ್ತದೆ ನಮಗೆ. ಸೊ ನಾವು ಇಲ್ಲಿಂದ ಊರಿಗೆ ಹೋದವರು ನಾವು ಮಂಗಳೂರಿನಲ್ಲಿ ಒಂದು ಸಂಘವನ್ನೇ ಕಟ್ತೇವೆ, ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಅಂತೇಳಿ. ಸಂಘ ಎಲ್ಲ ಮಾಡಿ ನಾವು ಎಂತ ಮಾಡೋದು, ನಾವು ಒಂದು ಸಾಹಿತ್ಯ ಸಮ್ಮೇಳನ ಮಾಡುವ. ಒಬ್ಬ ಹೇಳಿದ ಮಾರ ನಮ್ಮ ಹತ್ರ ಸಾಹಿತ್ಯವೇ ಇಲ್ಲ, ನಾವು ಸಮ್ಮೇಳನ ಅಂತ ಮಾಡೋದು ಮಾರೆ ಅಂತೇಳಿ. ಅವಾಗ ಸೀದಾ ಬಳುವಾರ್ ಮೊಹಮ್ಮದ್ ಕುಂಜಿಯವರ ಮನೆಗೆ ಹೋದರು. ನಾವೊಂದು ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ಹೊರಟಿದ್ದೇವೆ ಬಳುವಾರ್ರವರೇ, ಆ ಸಾಹಿತ್ಯ ಸಮ್ಮೇಳನ ಹೇಗೆ ಮಾಡೋದು ಅಂತೇಳಿ ನಮಗೆ ಗೊತ್ತಿಲ್ಲ ಅಂತೇಳಿ. ಆವಾಗ ಬಳುವಾರರು ಮಾಡಿ ಅಂದರು. ಅಲ್ಲ, ಜನ ಸೇರದಿದ್ದರೆ ವೇದಿಕೆಯಲ್ಲಿ ಜನ ಇರ್ತಾರಲ್ಲ, ಅದು ಫೋಟೋ ಬರ್ತದೆ ಪೇಪರಲ್ಲಿ, ಅಷ್ಟು ಸಾಕು. ಅಲ್ಲ, ಜನ ತುಂಬ ಸೇರಿ ಗಲಾಟೆ ಆದರೆ ಅಯ್ಯೋ ಅದು ದೊಡ್ಡ ಸುದ್ದಿ ಪೇಪರಲ್ಲಿ ಬರ್ತದೆ, ಅದು ಇನ್ನೂ ಸಾಕು. ಇದು ಈ ಬಳುವಾರವರು ನಮಗೆ ನೀಡಿದಂತಹ ಪ್ರೇರಣೆ. ಆ ಸಮ್ಮೇಳನ ಅಂತಲ್ಲ, ಬಿಕಮ್ ನನಗೆ ವಿವರಿಸಲಿಕ್ಕೆ ಶಬ್ದಗಳೇ ಇಲ್ಲಮ್ಮ. ಈಗಲೂ ನನಗೆ ಅದನ್ನು ನೆನೆಸುವಾಗ ರೋಮಾಂಚನ ಆಗ್ತದೆ. ಅದ್ಭುತವಾದ ಸಮ್ಮೇಳನ ಮಂಗಳೂರಿನಲ್ಲಿ ನಡೀತು. ಆ ಸಂದರ್ಭದಲ್ಲಿ ನಾವು ಕೆಲವು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೆವು. ಈ ಸಮ್ಮೇಳನದ ಉತ್ಸಾಹದಲ್ಲಿ 2ನೇ ಸಮ್ಮೇಳನ ಮಾಡಿದೆವು ಉಡುಪಿಯಲ್ಲಿ, 3ನೇ ಸಮ್ಮೇಳನ ಬಂಟ್ವಾಳದಲ್ಲಿ ಮಾಡಿದೆವು, 4ನೇ ಸಮ್ಮೇಳನ ಚಿಕ್ಕಮಗಳೂರಿನಲ್ಲಿ ಮಾಡಿದೆವು. ಇಡೀ ಚಿಕ್ಕಮಗಳೂರಿನಲ್ಲಿ ಆವತ್ತು ಎಷ್ಟು ಬ್ಯಾರಿಗಳಿದ್ದಾರೆ, ಅವರ ಮನೆ ಅಂಗಡಿ ಎಲ್ಲ ಬೀಗ. ಆವಾಗ ಅಲ್ಲಿಗೆ ಒಬ್ಬರು ಅತಿಥಿಗಳು ಬಂದಿದ್ರು, ನಾನು ಅವರ ಹೆಸರು ಮರೆತು ಬಿಟ್ಟೆ, ಸ್ವಾಮೀಜಿಯವರು. ಅವರು ಇದನ್ನೆಲ್ಲ ನೋಡಿ ಹೇಳಿದರು, ನೀವು ಬೆಳಗ್ಗೆಯಿಂದ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ತಿದ್ದೀರಿ, ಇದು ಸಾಹಿತ್ಯ ಸಮ್ಮೇಳನ ಅಲ್ಲ, ಇದು ಸೌಹಾರ್ದದ ಜಾತ್ರೆ ಅಂತ ಹೇಳಿಬಿಟ್ರಮ್ಮ. ಅದೇ ವೇದಿಕೆಯಲ್ಲಿ ನಾವು ನಮಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸಹ ಇಟ್ಟು ಸರ್ಕಾರ ನಮ್ಮ ಬೇಡಿಕೆಯನ್ನು ಒಪ್ಪಿಕೊಂಡಿತ್ತು ಮತ್ತು ನಮಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಿಕ್ಕಿತ್ತು. ಇದು ನಡೆದು ಬಂದಂತಹ ದಾರಿ. ಇವತ್ತು ಆ ಸಾಹಿತ್ಯ ಅಕಾಡೆಮಿ ಆಶ್ರಯದಲ್ಲಿ 100 ಪುಸ್ತಕಗಳು, ಬ್ಯಾರಿ ಭಾಷೆಯಲ್ಲಿ 100 ಪುಸ್ತಕಗಳು ಪ್ರಕಟವಾಗಿದೆ, ಫೆಲೋಶಿಪ್ ಪ್ರಬಂಧಗಳು ಪ್ರಕಟವಾಗಿದೆ. ನಿಜವಾಗಿಯೂ ನಾವು ಹೇಳ್ತೇವೆ. ಆಮೇಲೆ ಅದು ಮಾತ್ರ ಅಲ್ಲ, ನಾವು ಇನ್ನೊಂದು ಬೇಡಿಕೆಯನ್ನು ಸಹ ಸರ್ಕಾರಕ್ಕೆ ಕೊಟ್ಟು ನಮಗೆ ಒಂದು ಬ್ಯಾರಿ ಅಧ್ಯಯನ ಪೀಠವನ್ನು ಕೊಡಬೇಕು ಅಂಥೇಳಿ ನಾವು ಕೇಳಿಕೊಂಡು, ಹಾಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆ ಅಧ್ಯಯನ ಪೀಠವನ್ನು ಕೊಟ್ಟು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈಗ ಬ್ಯಾರಿ ಅಧ್ಯಯನ ಪೀಠ ಸಹ ಇದೆ. ಅನೇಕ ಪುಸ್ತಕಗಳು ಬಂದಿದೆ. ಇವುಗಳೆಲ್ಲರ ಮಧ್ಯದಲ್ಲಿ ನಮಗೊಂದು ಭಯ ಇದೆ ಅಮ್ಮ, ದೊಡ್ಡ ಭಯ. ಏನಂದರೆ, ನಮಗೆ ಲಿಪಿ ಇಲ್ಲದ ಕಾರಣ ನಾವು ಬ್ಯಾರಿಯನ್ನು ಕನ್ನಡದಲ್ಲಿ ಬರೀತಾ ಇದ್ದೇವೆ. ನಾವು ಬ್ಯಾರಿಯನ್ನು ಕನ್ನಡದಲ್ಲಿ ಬರೆಯುವಾಗ ಓದುವ ಕನ್ನಡಿಗರೇ ಈಗ ಕಮ್ಮಿ ಆಗಿದ್ದಾರೆ. ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಹೋಗೋದು. ಸೊ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಿದ್ದಾರೆ. ಈಗ ನಮ್ಮ ತಲೆಮಾರಿನಲ್ಲಿ ಓಕೆ, ಇನ್ನೊಂದು ತಲೆಮಾರು ಏನಾದರೂ ಸ್ವಲ್ಪ ಆಮೇಲೆ ಕನ್ನಡದಲ್ಲಿ ಅವರು ಓದದೇ ಇದ್ದರೆ ಈ ಭಾಷೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತೇಳಿ ಒಂದು ಪ್ರಯತ್ನ ಮಾಡಿಕೊಂಡು ನಾವೀಗ ಒಂದು ವೆಬ್ಸೈಟನ್ನು ಸಹ ಮಾಡಿದ್ದೇವೆ. ಆದಷ್ಟು ಯಾವುದು ಆಡಿಯೋ ಮೂಲಕವಾದರೂ ನಮ್ಮ ಭಾಷೆಯನ್ನು ನಾವು ಉಳಿಸಿಕೊಳ್ಳಬೇಕು ಅಂತೇಳಿ. ಅಂತೂ ಬ್ಯಾರಿ ಈಗ ಎಲ್ಲರಿಗೂ ಪರಿಚಿತವಾಗಿ ಒಂದು ಸೌಹಾರ್ದಯುತವಾದ ವಾತಾವರಣದಲ್ಲಿ ಸುಂದರ ಸಾಹಿತ್ಯವನ್ನು ಸೃಷ್ಟಿಸಿಕೊಂಡು ಬೆಳೆಯುತ್ತಾ ಬಂದಿದೆ. ಇದು ಬ್ಯಾರಿಯ ಒಂದು ಸಣ್ಣ ಪರಿಚಯ ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ಸ್ನೇಹಿತರೆ, ನನಗಿರುವ ಭಯ ಯಾವುದು, ಈ ಭಾಷೆ ಉಳಿಬಹುದಾ ಅಳಿಬಹುದಾ ಅನ್ನುವ ಭಯ ಬಹುಶಃ ಕೊಡವರಿಗೂ ಇರಬಹುದು, ತುಳುವರಿಗೂ ಇರಬಹುದು, ಕೊಂಕಣಿಯವರಿಗೂ ಇರಬಹುದು. ಸೊ ನಿಮಗೆ ಏನು ಅನ್ನಿಸ್ತದಮ್ಮ, ಈ ಭಾಷೆಗಳು ನಾವು ಕನ್ನಡ ಲಿಪಿಯನ್ನು ಬಳಸಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಏನಾದರೂ ತೊಂದರೆ ಆಗ್ಬೋದಾ, ಈ ಭಾಷೆ ಅಳಿದು ಹೋಗ್ಬೋದಾ ಅಂತ ನಿಮಗೆ ಅನ್ನಿಸ್ತದ? ಯಾಕೆಂದರೆ ಈಗಾಗಲೇ 2009 ಯುನೆಸ್ಕೋ ವರದಿಯ ಪ್ರಕಾರ ಕೊಡವದಂಥ ಭಾಷೆ, ಬ್ಯಾರಿಯಂಥ ಭಾಷೆಗಳು ಅಳಿವಿನ ಅಂಚಿನಲ್ಲಿರುವ ಭಾಷೆಗಳು ಅಂತೇಳಿ ಈಗಾಗಲೇ ಪಟ್ಟಿಯಾಗಿದೆ. ಆದರೆ ಪಟ್ಟಿ ಮಾಡಲಿಕ್ಕೆ ಯುನೆಸ್ಕೋ ಬರಲಿಕ್ಕಿಂತ ಮೊದಲಿಂದನೇ ಇವರು ಹೇಳಿದ ಹಾಗೆ ಬ್ಯಾರಿ, ಕೊಡವ, ತುಳು ಇಂಥ ಎಲ್ಲ ಭಾಷೆಗಳು 2500 ವರ್ಷಗಳಂದರೆ ಕಡಿಮೆ ಅಲ್ಲ.
ಆಗ ಒಬ್ಬರಿಂದ ಒಬ್ಬರಿಗೆ, ಒಂದು ಮನೆಯಿಂದ ಒಂದು ಮನೆಗೆ ಪರಿಚಯನೇ ಇಲ್ಲ, ಒಬ್ಬರಿಂದ ಒಬ್ಬರಿಗೆ ಜನ ಕಾಣೋದೇ ಇಲ್ಲ, ಕೇಳೋದೇ ಇಲ್ಲ. ಈಗ ತಾನೇ ನಾವು ಮಾಧ್ಯಮಗಳ ಬಗ್ಗೆ, ಡಿಜಿಟಲ್ ಮಾಧ್ಯಮದ ಬಗ್ಗೆ ಈಗ ಕಳೆದ ಸೆಷನನ್ನು ಕೇಳಿದ್ವಿ. ಹಾಗೆ ಇವತ್ತು ನಾವು ಪ್ರಪಂಚದ ಬಗ್ಗೆ ಮಾತನಾಡುವ, ನಾವು ಏನೋ ಒಂದು ಹೌದು ಅಂದಾಗ ಅದು ನಮಗೆ ಕೇಳಿಸೋದಲ್ಲ, ನಮ್ಮ ಎದುರುಗಡೆ ಇರೋರಿಗೆ ಕೇಳಿಸೋದಲ್ಲ, ಪ್ರಪಂಚ ಕೇಳಿಸೋದು. ಹಾಗೆ ಇಂಥ ಸಂದರ್ಭದಲ್ಲಿ ನಾವು ಏನು ಅಳಿಯೋದಂತೂ ಖಂಡಿತ ಸಾಧ್ಯ ಇಲ್ಲ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಇದು ನಮಗೆ ಅದ್ರ ಬಗ್ಗೆ ಆಸಕ್ತಿ ಬೇಕು. ಆಸಕ್ತಿ ಒಂದಿದ್ದರೆ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಬರೀ ನಮ್ಮ ಸಾಮಾನ್ಯ ಆಸಕ್ತಿ ಸಾಕಾ? ಇಲ್ಲ, ಅದಕ್ಕೆ ಒಂದು ಸಾಮಾಜಿಕವಾದ ವೇದಿಕೆ ಬೇಕು, ರಾಜಕೀಯವಾದಂಥ ಒಂದು ಶಕ್ತಿ ಬೇಕು. ಹಾಗೆ ಕೊಂಕಣಿಯ ಹಾಗೆ ಕೊಡವ, ತುಳು, ಬ್ಯಾರಿ ಇಂಥ ಭಾಷೆಗಳು ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಖಂಡಿತವಾಗೂ ಸೇರಬೇಕು. ಏಕೆಂದರೆ ಸಂವಿಧಾನದ 8ನೇ ಪರಿಚ್ಛೇದದ ಉದ್ದೇಶವೇ ಬಹಳ ಕಡಿಮೆ ಜನಸಂಖ್ಯೆ ಇರುವ, ಕಡಿಮೆ ಜನ ಮಾತನಾಡುವಂತಹ ವಿಶೇಷ ಸಂಸ್ಕೃತಿಯ ಭಾಷೆಗಳನ್ನು ಉಳಿಸಿ ಬೆಳೆಸಲಿಕ್ಕಿರುವಂಥ ಯೋಜನೆಗಳನ್ನು ಹಾಕೋದು. ಅದು ಆಗಲೇಬೇಕು ಅನ್ನೋದನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಎಲ್ಲ ವೇದಿಕೆಗಳಲ್ಲೂ ಹೇಳ್ತಾನೆ ಇದ್ದೇವೆ. പക്ഷേ ಅದನ್ನು ನಮ್ಮ ನಾಯಕರು ಮಾಡಬೇಕಾಗಿದೆ. ಯಾಕೆಂದರೆ ಭಾರತದ ನೆಲೆಯಲ್ಲೇ ನಾವು ಈಗಾಗಲೇ ಕೊಡವದಂಥ ಭಾಷೆ, ತುಳುವಿನಂಥ ಭಾಷೆ ಒಂದು ಅಸ್ತಿತ್ವವನ್ನು ರೂಪಿಸಿದೆ. ಯಾಕೆಂದರೆ ಸ್ವತಂತ್ರ ಭಾರತದ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಮೊದಲ ಅಂಬಾಸಿಡರ್ ಚೋನೀರ ಮುತ್ತಮ್ಮ. ಹಾಗೆ ಕನ್ನಡದ ಭಾಗಕ್ಕೆ ಬಂದರೆ ಅನಂತರ ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ನಮ್ಮ ಕೊಡವರ ಕೌಟುಂಬಿಕ ಹಾಕಿ ಉತ್ಸವ ದಾಖಲಾಗಿದೆ. പക്ഷേ ಇಷ್ಟೆಲ್ಲ ಭಾರತದ ಮಟ್ಟದಲ್ಲಿದ್ದಾಗಲೂ ಕೂಡ ಯಾಕೆ ಈ ಭಾಷೆಗೊಂದು ಮಾನ್ಯತೆ ಕೊಡಬಾರ್ದು, ತುಳುವಿಗೊಂದು ಕೊಡಬಾರ್ದು, ಬ್ಯಾರಿಗೊಂದು ಕೊಡಬಾರ್ದು? ಇದನ್ನು ಆ ನೆಲೆಯಲ್ಲೂ ಮಾಡಬೇಕು. ಹಾಗೆ ನಾವು ಆಸಕ್ತಿಯಿಂದ ಬೆಳೆಸಲೇಬೇಕು ಅಂತ ಅನ್ನೋದು ನಾವು ನಿಮ್ಮ ಭಯಕ್ಕಿರುವ ಉತ್ತರ. ನೀವು ಕೂಡ ಅದನ್ನೇ ಹೌದಂತೀರಿ ಅಂತ ಅಂದ್ಕೊಳ್ತೀನಿ. ಹೌದಮ್ಮ, ನಾವು ಸಹ ಅದೇ ಭಯದಿಂದಾಗಿ ಈಗ ನಾವು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಪ್ರಯತ್ನ ಮಾಡ್ತಿದ್ದೇವೆ. ಇಂಗ್ಲೀಷ್ ಅಕ್ಷರ ಬಳಸಿ ಆದರೂ ಬೇರೆ ಬರೀಲಿಕ್ಕೆ ಆಗ್ತದೆ ಅನ್ನುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ನಮ್ಮ ಕೈಯಲ್ಲಿ ಇನ್ನೊಂದು 2-3 ನಿಮಿಷ ಮಾತ್ರ ಇದೆ. ಡಿಕೋನಾರ್ ಅವರೇ, ನನಗೂ ಯಾವಾಗಲೂ ಅನಿಸ್ತದೆ, ನಾವು ಬ್ಯಾರಿ ಭಾಷೆ ನಮ್ಮದೇ ಒಂದು ಸಮುದಾಯ, ನಾವೇ ಮಾತಾಡೋದು. ಕೊಂಕಣಿಯವರು ಕೊಂಕಣಿ ಅಷ್ಟೇ ಮಾತಾಡೋದು, ಕೊಡವರು. ತುಳು ಹಾಗಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ವ್ಯಾವಹಾರಿಕ ಭಾಷೆಯಾಗಿ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ತುಳುವಿನಲ್ಲೇ ಬಹಳಷ್ಟು ವ್ಯವಹಾರಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ಈ ಬ್ಯಾರಿ, ಕೊಂಕಣಿ, ಕೊಡವ ಇವುಗಳನ್ನು ಸಹ ಒಂದು ವ್ಯಾವಹಾರಿಕವಾದ ಭಾಷೆಯಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆಯಾ? ಮಾಡೋದಾದರೆ ಹೇಗೆ ಮಾಡಬಹುದು? ಒಂದು 2 ನಿಮಿಷ ಸಮಯ ಅವಕಾಶ ಇದೆ. ಈಗಾಗಲೇ ಇಂಥ ಪ್ರಯತ್ನಗಳು ಮಂಗಳೂರಲ್ಲಿ ಬೇಕಾದಷ್ಟು ನಡೀತಾ ಇವೆ. ಯಾಕಂದರೆ ಮಂಗಳೂರಲ್ಲಿ ಬದುಕಬೇಕಾದ್ರೆ ನಿಮಗೆ 5 ಭಾಷೆ ಬರಲೇಬೇಕು. ನೀವು ಬ್ಯಾರಿ ಭಾಷೆನೂ ಗೊತ್ತಿರಬೇಕು, ತುಳು ಗೊತ್ತಿರಬೇಕು, ಕನ್ನಡ ಶಾಲೆಯಲ್ಲಿ ಗೊತ್ತಿರಬೇಕು, ಇಂಗ್ಲೀಷ್ ಗೊತ್ತಿರಬೇಕು, ಯಾಕಂದರೆ ICS CBSE ಶಾಲೆಗಳಿರೋದು, ಮತ್ತು ಕೊಂಕಣಿ ಗೊತ್ತಿರಬೇಕು. ಯಾಕಂದರೆ ಕೊಂಕಣಿ ಚರ್ಚ್ಗಳಿಗೆ ಪ್ರಾರ್ಥನೆಗೆ ಹೋಗಬೇಕಾದ್ರೆ ಎಲ್ಲ ಬೈಬಲ್ನಿಂದ ಕ್ಯಾಟಿಕಿಸಮ್ ಎಲ್ಲ ಕೊಂಕಣಿಯಲ್ಲಿದೆ. ಚರ್ಚ್ಗಳಲ್ಲಿ ಎಲ್ಲ ಪ್ರಾರ್ಥನೆಗಳು. ಮತ್ತು ಆಂಗ್ಲ ಭಾಷೆಯಲ್ಲಿ ರೋಮಿಯಲ್ಲಿ ಬರೆದು ಅಲ್ಲಿ ಪ್ರಾರ್ಥನೆಗಳನ್ನು ಹೇಳ್ತಾರೆ ಎಲ್ಲರೂ. ಅದರಿಂದ ಅದು ಇದೆ. ಅಂತಹ ಪ್ರಯತ್ನಗಳು ಮಂಗಳೂರಲ್ಲಿ ಬೇಕಾದಷ್ಟು ನಡೀತವೆ. ಅಲ್ಲಿಯ ಸೌಹಾರ್ದ ಹೊರಗೆ ಹೋದಾಗ ಹೇಗೆ ಅಂತ ಹೇಳಿ ಈ ವೆಬ್ಸೈಟ್ಗಳು ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಇದರ ಮೇಲೆ ಬೆಳಕು ಚೆಲ್ಲಬೇಕು. ಮತ್ತು ಅದರಲ್ಲಿ ಬೇಕಾದಷ್ಟು ಈಗ ಬುಕ್ ಬ್ರಹ್ಮ ಇಂಥ ಒಂದು ಕೆಲಸ ಮಾಡುವಾಗ ಅಂಥದ್ದೇ ಕೆಲಸ ಬೇರೆ ಬೇರೆ ಜನರು ಮಾಡಬಹುದು. ಮತ್ತು ನಾವು ಅದಕ್ಕೆ ಯಾವಾಗಲೂ ತೆರೆದ ಪುಸ್ತಕ, ನಮ್ಮ ಸಹಕಾರ ಮತ್ತು ಸಹಯೋಗ ಯಾವಾಗಲೂ ಇದೆ. ಮತ್ತು ಇಂಥ ಪ್ರಯತ್ನಗಳಿಗೆ ನಾವು ಯಾವಾಗಲೂ ತಯಾರಾಗಿದ್ದೇವೆ. ನಮ್ಮ ಭಾಷೆ ಮತ್ತು ನಿಮ್ಮ ಭಾಷೆ ಜೊತೆಯಾಗಿ ಸೇರಿ ನಾವು ಈಗಾಗಲೇ ಎಲ್ಲ ಭಾಷೆಗಳು ನಮಗೆ ಸೋದರ ಭಾಷೆಗಳು. ಅದರಿಂದ ಇದನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೇಳ್ತಾ ಮುಂದೆ ನಮ್ಮ ತುಳುವಿನ ಬಗ್ಗೆ ಮಾತಾಡಲಿಕ್ಕೆ ಅವರು ಉತ್ಸುಕರಾಗಿದ್ದಾರೆ. ನಾವು ಕನ್ನಡಕ್ಕೆ ಯಾವಾಗಲೂ ಕನ್ನಡವನ್ನು ಪ್ರೀತಿಸುವವರು, ಎಂದೂ ನಾವು ದ್ವೇಷಿಸುವವರಲ್ಲ. ಕರ್ನಾಟಕದಲ್ಲೇ ಇರಲಿಕ್ಕೆ ಬಯಸ್ತೇವೆ. ಆದರೆ ನಮ್ಮ ಭಾಷೆಗಳನ್ನು ರಾಜ್ಯ ಸರ್ಕಾರವು ಅಧಿಕೃತ ಅಂಥೇಳಿ ಒಪ್ಪಿ ನಮ್ಮನ್ನು ಸಂವಿಧಾನದಲ್ಲಿ ಸೇರಿಸಿದರೆ ನಾವು ಭಾರತದಲ್ಲಿ ಇರುವುದಕ್ಕೆ ಸಾರ್ಥಕ ಅಂಥೇಳಿ ಅನ್ನಿಸ್ತದೆ ಅಂಥೇಳಿ ನನ್ನ ಕೊನೆಯ ಮಾತು. ಧನ್ಯವಾದಗಳು. ನೀವು ಹೇಳಿದ್ದನ್ನು ನಿಮ್ಮ ಭಾಷೆಯಲ್ಲೇ ಒಬ್ಬರು ಆ ಮಾತಲ್ಲೇ 1-2 ಸೆಂಟೆನ್ಸ್ ಹೇಳಿ, ಒಬ್ಬರು ಒಂದೇ ವಿಷಯ ನೀವು ಒಂದು ಸೆಂಟೆನ್ಸ್ ಅದೇ ಇದರಲ್ಲಿ ಇದು ಲ್ಯಾಂಗ್ವೇಜ್ ಬುಕ್ ಬ್ರಹ್ಮದಕಲು ಈ ಒಂಜಿ ಸದಾವಕಾಶ ಎಂಕ್ಲೆಗ್ ಒದಗಿಸದಿರು ತುಳುಕು
ತುಳುವೆರ್ನ ಪರವಾದ ಯಾನ ತುಮ್ ದಿಂಜಿ ಬುಡಲ್ದ ಸೊಲ್ಮೇಲೆಣ್ಣೆ ಸಂದಾಯ್ತ ಮಲ್ತೊನ್ವೆ. ಈ ஒரு கோஷ்டில் ನಂಗಡ ತಕ್ಕನೆಲ್ಲ ಕೇಟ ನಿಂಗೆಲ್ಲ ಮಾಜನಕ್ಕೆ ನಾಡನಲ್ಲಾಮೆ. बुक ब्रह्मा या संस्थान आमकां कोंकणीक एक प्रमुख स्थान दिवन आज हांगा एक गोश्टी केल्या तांकां हांव देव बरें करूं म्हणटा. ನನಗೂ ಈ ಗೋಷ್ಠಿ ನಡಪಾಟಗೂ 50 ಮಿನಿಟ್ ತನ್ನನಾರು. ಸೊ 50 ಮಿನಿಟಲ್ಲಿ ನನಗೆ ಎಂದ್ರ ಸಾಧ್ಯ ಅದು ನಿಂಗೊಗು ತನ್ನರ ನಿಂಗಾದರೂ ತೆರೆഞ്ഞಂಡ್ರಾರಂಟು ವಿಚಾರಿಸಿಟ್ಟು ನಿಂಗೆಲ್ಲರಿಗೂ ಇನ್ನೊರ್ಕ ಕಲ್ಮುನರ್ಜ ನನ್ನಿ ಚೆನ್ನಿಟ್ಟು ಈ ಗೋಷ್ಠಿಡೋ ನಾನು ತೀರ್ತುಂಟುಲ್ಲೆ ವಾಕಿರುದ್ದಾವಾನ ಅನಿಲ್ ಹಮ್ದಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಕರ್ನಾಟಕದ ಕರಾವಳಿ ಹಾಗೂ ಕಾಡಿನ ಭಾಷೆಗಳಾದ ತುಳು, ಕೊಂಕಣಿ, ಕೊಡವ ಮತ್ತು ಬ್ಯಾರಿ ಭಾಷೆಗಳ ಬಗ್ಗೆ ತುಂಬಾ ರಸವತ್ತಾದ ಚರ್ಚೆಯನ್ನ ಮಾಡಿದಂತಹ 4 ಜನ ವಿದ್ವಾಂಸರು ವಿಜಯಶ್ರೀ ಸಾಲಿತೊರೆ, ರೇಮಂಡ್ ಡಿಕೋನ ತಕೋಡೆ ಹಾಗೂ ರೇಖಾ ವಸಂತ್ ಹಾಗೂ BA ಮೊಹಮ್ಮದ್ ಅಲಿ ಕಮ್ಮರಡಿ ಇವರೆಲ್ಲರಿಗೆ ಬುಕ್ ಬ್ರಹ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.